ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿತಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದಗಳಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಾಗಿರ್ಬೋದು, ರಾಶಿ ನಕ್ಷತ್ರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಇದು ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಜೊತೆಗೆ ಬೆಂಗಳೂರು ತ್ರಿಪುರವಾಸಿನಿಯ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಇರ್ತಕ್ಕಂಥ ಕೇಕ್ ಶೋನಲ್ಲೂ ಕೂಡ ನಮ್ಮ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಕೂಡ ಇದೆ, ಅಲ್ಲೂ ಕೂಡ ಸ್ಟಾಲ್ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುವಿನ ವಾರ. ಬುಧವಾರ ಮಹಾವಿಷ್ಣುವಿನ ವಾರ, ಜೊತೆಯಲ್ಲಿ ಧನುರ್ಮಾಸದಲ್ಲಿ ಶ್ರೀ ಮಹಾವಿಷ್ಣುವಿಗೆ ಬಹಳ ವಿಶೇಷವಾಗಿ ಬೆಳಗಿನ ಜಾವದ ಆ ಒಂದು ಪೂಜಾನುಷ್ಠಾನದಲ್ಲಿ ತುಪ್ಪದಿಂದ ತಯಾರಿಸಿರ್ತಕ್ಕಂಥ ಪೊಂಗಲಿನ ನೈವೇದ್ಯವನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದಂತೆ. ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಪೊಂಗಲ್ಲಿಗೆ, ಅದರಲ್ಲೂ ಆ ಒಂದು ತುಪ್ಪದ ಪೊಂಗಲನ್ನು ತಯಾರು ಮಾಡಬೇಕಾದ್ರೆ ಆಗಲಿ ನೋಡಿ, ಸಾಧಾರಣವಾಗಿ ಭಗವಂತನ ನೈವೇದ್ಯ ಪ್ರಸಾದವನ್ನು ಮಾಡಬೇಕಾದ್ರೆ ನಮ್ಮ ಮನಸಾ ಇಚ್ಛೆ ಅದನ್ನು ಒಂದು ಊಹೆ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಅದರ ಸುಗಂಧ ಪರಿಮಳವನ್ನು ನಾವು ಸ್ವೀಕಾರವನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಆ ಒಂದು ಪದಾರ್ಥವನ್ನು ನಾವು ಮೋಹಿಸ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ಮಾಡಬಾರ್ದಂತೆ. ಅಂತಂದರೆ ಭಗವಂತನ ನೈವೇದ್ಯ ಆಗೋವರೆಗೂ ಕೂಡ ಅದರ ಮೇಲೆ ಆಸೆಯನ್ನು ಪಡಬಾರ್ದಂತೆ. ಆಗ ಅದು ಭಗವಂತನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥ ಆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ತುಪ್ಪದ ಪೊಂಗಲ್ಲು, ತುಪ್ಪದ ಸುವಾಸನೆ ಬಂದೇ ಬರುತ್ತೆ. ನಾವಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಅದನ್ನು ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕಿಲ್ಲ ಆಗೋದಿಲ್ಲ. ಆದರೆ ಅದನ್ನು ಸ್ವೀಕಾರ ಮಾಡಬೇಕಾದ್ರೂ ಕೂಡ ಭಕ್ತಿ ಪ್ರಧಾನವಾಗಿ ಭಗವಂತ ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪೊಂಗಲನ್ನು ನಾನು ನಿನಗೆ ನೈವೇದ್ಯವನ್ನು ಕೊಡ್ತಾ ಇದ್ದೀನಪ್ಪ, ನನ್ನ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ಲಪ್ಪ ಅಂಥೇಳಿ ಶ್ರದ್ಧೆಯಿಂದ ತಾವು ಕೆಲಸವನ್ನು ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪೊಂಗಲ್ ಕತೆ ಬಿಡಿ, ಇತ್ತೀಚೆಗೆ ತುಪ್ಪನೇ ಬಳಸೋದು ಕಡಿಮೆ ಆಗೋಗಿದೆ. ಮನೆಯಲ್ಲಿ ಮಕ್ಕಳಿಗೂ ಕೂಡ ಅಷ್ಟೇ ತುಪ್ಪವನ್ನು ಬಳಸ್ತಾ ಇರ್ತಕ್ಕಂಥದ್ದು ಕಡಿಮೆ ಆಗೋಗಿದೆ. ನಾವು ಬಾಲ್ಯದಲ್ಲಿದ್ದಾಗ ಪ್ರತಿಯೊಂದಕ್ಕೂ ಕೂಡ ತುಪ್ಪವನ್ನು ಬಳಕೆ ಮಾಡ್ತಾಯಿದ್ರು. ಇತ್ತೀಚೆಗೆ ಆ ತುಪ್ಪ ಅನ್ನೋದನ್ನು ಬಳಸೋದೇ ಕಡಿಮೆ ಆಗೋಗಿದೆ. ಮಕ್ಕಳು ಒಂದು ಚೂರು ಹಠ ಮಾಡಿದ್ರು ಅಂತಂದರೆ ಮಾತೆತ್ತಿದ್ರೆ ಅವ್ರಿಗೆ ಮೊಸರನ್ನು ತಿನ್ನಿಸಿ ಸುಮ್ಮನಾಗ್ಬಿಡುವಂಥದ್ದು ಇರುತ್ತೆ. ಇವಾಗ ಈ ತುಪ್ಪದ ಬಳಕೆನೇ ಕಡಿಮೆ ಆಗೋಗ್ತಾಯಿದೆ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ತುಪ್ಪವನ್ನು ಯಥೇಚ್ಛವಾಗಿ ಕೊಡಬೇಕು ಮಕ್ಕಳಿಗೆ. ಆಗ ಒಂದು ಸ್ವಲ್ಪ ಈ ಒಂದು ಬೋನ್ಸ್ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ.
ಈ ಒಂದು ಜಾಯಿಂಟ್ಸ್ ಎಲ್ಲ ಚೆನ್ನಾಗಿ ಸ್ಟಿಫ್ ಆಗಿರುತ್ತೆ. ಇದೆಲ್ಲದಕ್ಕೂ ಕೂಡ ಒಂದು ಮೆಡಿಕಲ್ ರೀಸನ್ನು ಕೂಡ ಇತ್ತು, ಒಂದು ಸೈಂಟಿಫಿಕ್ ಆಗೋಯಿತು, ಒಂದು ಆಧ್ಯಾತ್ಮಿಕವಾಗೋಯಿತು, ಆರೋಗ್ಯಕರವಾಗಿತ್ತು, ಎಲ್ಲವೂ ಕೂಡ ಕೂಡಿರ್ತಕ್ಕಂಥದ್ದಿತ್ತು. ಆದರೆ ಇತ್ತೀಚೆಗೆ ಈ ತುಪ್ಪದ ಬಳಕೆನೇ ಕಡಿಮೆ ಆಗೋಗಿದೆ. ನೋಡಿ, ಮತ್ತೊಂದು ವಿಚಾರ ಹೇಳ್ತೀನಿ. ಬೆಳಗಿನ ಜಾವ ತಾವು ಬಿಸಿನೀರಿನ ಕುಡಿದಾದ ಮೇಲೆ ಖಾಲಿ ಹೊಟ್ಟೆನಲ್ಲಿ ಒಂದೇ ಒಂದು ಸ್ಪೂನು ತೆಂಗಿನ ಎಣ್ಣೆಯನ್ನು ಕುಡಿಯೋದ್ರಿಂದಾಗಲಿ, ಇಲ್ಲ ಅಂತಂದರೆ ಒಂದು ಸ್ಪೂನ್ ತುಪ್ಪವನ್ನು ಕುಡಿಯೋದ್ರಿಂದ ಆಗಲಿ, ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಸಮಸ್ಯೆ ಇದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದಾಗಲಿ ಇದು ಯಾವುದನ್ನು ಕೂಡ ಆಗೋದಿಲ್ಲ. ನಮ್ಮ ದೇಹದಲ್ಲಿ ಎಲ್ಲಾದರೂ ಬ್ಲಾಕೇಜಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಯಾವುದೇ ರೀತಿ ಒಂದು ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಆಗೋದಿಲ್ಲ. ಒಂದು ರೀತಿ ರಿಫ್ರೆಶ್ಮೆಂಟ್ ಆಗಿರುತ್ತೆ. ನಮ್ಮ ಗಟ್ ಹೆಲ್ತನ್ನು ಕಾಪಾಡ್ಕೊಳ್ತಕ್ಕಂಥದ್ದಿರುತ್ತೆ. ಅಂತಂದರೆ ನಮ್ಮ ಈ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಎಂಬತಕ್ಕಂಥದ್ದು ಏನಿದೆ, ಆಹಾರದ ಪಚನ ಕ್ರಿಯೆ ಈ ಒಂದು ಕ್ರಮ ಎಂಬತಕ್ಕಂಥದ್ದು ಏನಿದೆ, ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಕ್ಕಂಥದ್ದಿರುತ್ತೆ. ಯಾರು ಮಾಡ್ತಾರೆ? ಅಸಹಿಸ್ಕೊಳ್ತೀವಿ. ಬೆಳಗ್ಗೆ ಯಾರು ಕುಡಿತಾರಪ್ಪ ಎಣ್ಣೆನ, ಇಲ್ಲಾಂದರೆ ತುಪ್ಪನ? ಎಣ್ಣೆ ಅಂತಂದರೆ ಅದಲ್ಲ, ನಾನು ಹೇಳ್ತಿರೋದು ಕೊಬ್ಬರಿ ಎಣ್ಣೆ. ಆ ಎಣ್ಣೆ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಬಿಡಿ. ಅದು ಯಾವಾಗ ಕೊಟ್ಟರು ಅದ್ರ ಪಾಡಿಗದು ಸೇವನೆ ಆಗುತ್ತೆ. ಹಾಗಾಗಿ ಇಂಥದ್ದೊಂದಿಷ್ಟು ಸಣ್ಣ ಪುಟ್ಟ ಮನೆ ಮದ್ದುಗಳನ್ನು ನಾವೆಲ್ಲರೂ ಕೂಡ ಫಾಲೋ ಮಾಡೋದ್ರಿಂದ ನಿಜಕ್ಕೂ ಸಾಕಷ್ಟು ವಿಚಾರದಲ್ಲಿ ನಮ್ಮ ಬದಲಾವಣೆಯನ್ನು ಕಂಡುಕೊಳ್ತೀವಿ. ಅದರಲ್ಲಿ ನೋಡಿ, ಈ ಒಂದು ಚಳಿಗಾಲ, ಈ ಸಮಯದಲ್ಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಸಾಕಷ್ಟು ಈ ಒಂದು ಜಾಯಿಂಟ್ಸ್ ಪೇನ್ ಬರುತ್ತೆ. ಅದರಲ್ಲೂ ಈ ಒಂದು ಮಂಡಿ ನೋವು ಬರುತ್ತೆ, ಇಲ್ಲ ಅಂತಂದರೆ ಈ ಒಂದು ಕೈ ಈ ಭಾಗದಲ್ಲಿ ನೋವು ಬರುತ್ತೆ, ಮೊಣಕೈ ನೋವು ಬರುತ್ತೆ. ಇಂಥ ಒಂದು ಸಮಸ್ಯೆಗಳಲ್ಲೂ ಕೂಡ ಈ ಒಂದು ಪದಾರ್ಥಗಳು ಬಹಳ ವಿಶೇಷವಾಗಿ ಕೆಲಸಕ್ಕೆ ಬರುತ್ತೆ. ಈ ಸಮಯದಲ್ಲಿ ತುಪ್ಪ ಜಾಸ್ತಿನೇ ಕೊಡಬೇಕು. ಅದರಲ್ಲೂ ನೋಡಿ, ನೀವು ಸಾಧಾರಣವಾಗಿ ಎಲ್ಲರ ಮನೇಲೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಇದನ್ನಂತೂ ಯಾರೂ ತಪ್ಪಿಸೋದೇ ಇಲ್ಲ. ಯಾರ ಮನೆಯಲ್ಲಿ ಬಸರಿರ್ತಾರೋ ಮಗು ಆಗಿರ್ತಕ್ಕಂಥ ತಾಯಿಗೆ ಅದಾದಮೇಲೆ ಸತತವಾಗಿ ಒಂದು 4 ರಿಂದ 5 ತಿಂಗಳಿನವರೆಗೂ ಕೂಡ ಬರೀ ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಪದಾರ್ಥಗಳನ್ನೇ ಕೊಡ್ತಾರೆ. ಯಾತಕ್ಕೋಸ್ಕರ ಕೊಡ್ತಾರೆ? ರುಚಿಗೋಸ್ಕರ ಕೊಡ್ತಾರಾ? ಅಲ್ಲ. ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಆಯುರ್ವೇದಿಕ್ ಗುಣಗಳಿದ್ದಾವೆ. ಆಕೆಗೆ ಒಂದಿಷ್ಟು ಶಕ್ತಿಯನ್ನು ತುಂಬತಕ್ಕಂಥದ್ದಾಗಲಿ, ಆಕೆಗೆ ಯಾವುದೇ ರೀತಿ ಮೈಕೈ ನೋವು ಬರದೇ ಇರತಕ್ಕಂಥದ್ದಾಗಲಿ, ಒಂದು ಸಾಧಾರಣವಾಗಿ ಚಿಕ್ಕದಾಗಿರ್ತಕ್ಕಂಥ ಒಂದು ಒಗ್ಗರಣೆನೂ ಕೂಡ ತುಪ್ಪದಲ್ಲೇ ಹಾಕ್ಕೊಡ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಎಂಥ ಅದ್ಭುತವಾಗಿರ್ತಕ್ಕಂಥದ್ದು, ಮೊದಲಿಂದ ಬಂದಿರತಕ್ಕಂಥದ್ದು. ನೋಡಿ, ಇದೆಲ್ಲವನ್ನು ಕೂಡ ದಯಪಾಲಿಸ್ತಕ್ಕಂಥ ನಮ್ಮ ಗೋಮಾತೆ, ಆ ತಾಯಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾಗಿ ಮಕ್ಕಳಿಗೂ ಕೂಡ ಯಥೇಚ್ಛವಾಗಿ ಈ ಒಂದು ತುಪ್ಪವನ್ನು ಕೊಡಿ, ಒಳ್ಳೆಯದೇ. ಈಗೀಗ ಒಂದು ಡಯಟ್ ಎಂಬತಕ್ಕಂಥದ್ದಿದೆ, ತುಪ್ಪವನ್ನು ತೆಗೆದುಕೊಳ್ಳೋದ್ರಿಂದ ತೀರಾ ದಪ್ಪ ಆಗೋಗ್ತೀವಿ ಅನ್ನೋದಿದೆ. ಅದೆಲ್ಲವೂ ನೋಡಿ, ಯಾರು ದೇಹವನ್ನು ದಂಡಿಸ್ತಾರೋ ಅವರಿಗೆ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಯಾರು ತಿಂತಾರೆ ಕೂತ್ಕೊಳ್ತಾರೆ ಅದನ್ನೇ ಮಾಡ್ತಾರೋ, ನೀವು ತುಪ್ಪ ಅಂತಲ್ಲ ಏನು ತಿಂದರೂ ಊದ್ಕೊಳ್ಳೋದೆ, ಅದು ಇದ್ದಿದ್ದೆ. ಎದ್ದು ಕೆಲಸ ಮಾಡಬೇಕು. ಈಗ ರೈತರು ನೋಡೋದಕ್ಕೆ ಹೇಗಿರ್ತಾರೆ, ಅವರ ಊಟ ಏನು, ಹೆಂಗಿರುತ್ತೆ ಅವ್ರ ಊಟ? ನಮ್ಮ ಮಂಡ್ಯ ಕಡೆ ಹೋಗ್ಬಿಟ್ರೆ ರೈತರು ಒಳ್ಳೆ ಅಚ್ಚುಕಟ್ಟಾಗಿ ಒಂದೊಳ್ಳೆ ಮುದ್ದೆ, ಉಪ್ಸಾರು, ತುಪ್ಪ ಹಾಕೊಂಡು ತಿಂತಾರೆ. ಅವರು ತುಪ್ಪ ಎಷ್ಟು ಯಥೇಚ್ಛವಾಗಿ ತುಪ್ಪ ಸೇವನೆಯನ್ನು ಮಾಡ್ತಾರೆ, ಆಹಾರದ ಒಂದು ಸೇವನೆಯನ್ನು ಮಾಡ್ತಾರೆ. ಅದ್ರ ತಕ್ಕನಂಗೆ ರೈತರು ಕೆಲಸ ಮಾಡ್ತಾರೆ. ಯಾಕೆ ಅವರೆಲ್ಲ ಆರೋಗ್ಯಕರವಾಗಿಲ್ವಾ? ಇನ್ನು ನಮ್ಮ ಮಂಗಳೂರು ಕಡೆ ಆಗಿರ್ಬೋದು, ಎಲ್ಲ ಕಡೆನೂ ಆಗಿರಲಿ, ರೈತರು ಅಂತ ಬಂದರೆ ಅವರ ಆಹಾರದ ಪದ್ಯ ಕ್ರಮದಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಳ್ತಾರೆ. ಅವರೆಲ್ಲ ಊದ್ಕೊಂಡು ದಪ್ಪ ಆಗಿರ್ತಾರ, ಅದ್ರ ತಕ್ಕನಂಗೆ ಕೆಲಸ ಮಾಡ್ತಾರಲ್ವ. ಹಾಗಾಗಿ ಎಂಥದ್ದೇ ಪದಾರ್ಥವನ್ನು ಸ್ವೀಕಾರ ಮಾಡಿ. ಆ ಸ್ವೀಕಾರ ಮಾಡ್ತಕ್ಕಂಥದ್ರಿಂದ ನೀವು ದಪ್ಪ ಆಗೋಗ್ತಿರೋ, ಸಣ್ಣ ಆಗೋಗ್ತಿರೋ ಅನ್ನೋದಲ್ಲ. ತಾವು ಅದರ ತಕ್ಕನಾಗಿ ಏನು ಕೆಲಸ ಮಾಡ್ತೀರಿ, ಎಷ್ಟು ನಿಮ್ಮ ದೇಹವನ್ನು ದಂಡಿಸ್ತೀರಿ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಆರೋಗ್ಯವಾಗಿರ್ತಕ್ಕಂಥ ಒಂದು ಪದಾರ್ಥ ತುಪ್ಪಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ವೈಶಿಷ್ಟ್ಯತೆಗಳಿದ್ದಾವೆ. ಆ ತುಪ್ಪವನ್ನು ಬಳಸಿ ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಆರೋಗ್ಯದ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ತುಪ್ಪವನ್ನು ಸೇವನೆಯನ್ನು ಮಾಡೋದ್ರಿಂದ ಏನೆಲ್ಲ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾಗಿರಲಿ, ನಮ್ಮ ಆರೋಗ್ಯದಲ್ಲಾಗ್ತಕ್ಕಂಥ ಒಂದಿಷ್ಟು ಚೇತರಿಕೆ ಆಗಲಿ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಅದರ ಜೊತೆಗೆ ನೋಡಿ, ಈ ತುಪ್ಪ ಎಂಬತಕ್ಕಂಥದ್ದು ಬರೀ ಆಹಾರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಅದರಿಂದ ಪೂಜಾನುಷ್ಠಾನಕ್ಕಾಗಿರ್ಬೋದು, ಇಲ್ಲ ಅಂತಂದರೆ ಒಂದಿಷ್ಟು ತಂತ್ರಕ್ಕಾಗಿರ್ಬೋದು, ಇಲ್ಲಾಂದರೆ ಮಂತ್ರಕ್ಕಾಗಿರ್ಬೋದು, ಯಂತ್ರಕ್ಕಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಕೂಡ ತುಪ್ಪ ಎಂಬತಕ್ಕಂಥದ್ದು ಬಹಳ ಪ್ರಥಮ ಸ್ಥಾನವನ್ನೇ ವಹಿಸ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದರೆ ನೋಡಿ, ಒಬ್ಬ ಮನುಷ್ಯನ ಹುಟ್ಟಿನಿಂದ ಸಾವಿನ ತನಕನೂ ಕೂಡ ತುಪ್ಪದ ಅವಶ್ಯಕತೆ ಇದ್ದೇ ಇದೆ. ನಮ್ಮ ಗೋಮಾತೆ ಆ ತಾಯಿ ನಮಗೆ ದಯಪಾಲಿಸಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ಯಾವುದನ್ನೂ ಕೂಡ ನಮಗಿದ್ರ ಅವಶ್ಯಕತೆ ಇಲ್ಲ ಎಂಬತಕ್ಕಂಥ ಒಂದು ಮಾತೇ ಇಲ್ಲ. ಅದನ್ನು ಹಾಗೆ ಬಿಸಾಕುವಂಥ ಮಾತೇ ಇಲ್ಲ. ಆ ತಾಯಿಯ ಒಂದು ಗೋಮೂತ್ರ ಆಗಿರ್ಬೋದು, ಗೋಮಯ ಆಗಿರ್ಬೋದು, ಹಾಲಾಗಿರ್ಬೋದು, ಹಾಲಿನಿಂದ ನಮಗೆ ಸಿಗ್ತಕ್ಕಂಥ ಎಷ್ಟೋ ಪದಾರ್ಥಗಳಾಗಿರ್ಬೋದು,
ಇದೆಲ್ಲದೂ ಕೂಡ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥದ್ದೇ. ನೋಡಿ, ಭಗವಂತನ ಸೃಷ್ಟಿ ಯಾವುದನ್ನು ಕೂಡ ಉಪಯೋಗಿಸಿ ಬಿಸಾಕೋ ರೀತಿ ಇಲ್ಲವೇ ಇಲ್ಲ. ಎಲ್ಲದರಿಂದನೂ ಕೂಡ ನಾವು ಏನೋ ಒಂದು ಉಪಯೋಗವನ್ನು ತೆಗೆದುಕೊಳ್ಳಲೇಬೋದು. ಅಂತಹದ್ದು ಸೃಷ್ಟಿ ಭಗವಂತನದ್ದು. ಮಾನವನ ಸೃಷ್ಟಿ ಹಾಗಲ್ಲ. ಒಂದು ಸತಿ ಬಳಸಿದ್ರೆ ಅದನ್ನು ಮತ್ತೆ ವಾಪಸ್ ಬಿಸಾಕುವಂಥದ್ದು. ಇತ್ತೀಚೆಗೆ ಬಂದಿದ್ದಾವೆ ಒಂದಿಷ್ಟು ರೀಸೈಕಲ್ ಅಂತ ಹೇಳಿ, ಅದೆಲ್ಲ ಈಗೀಗ ಬಂದಿದೆ. ಅದನ್ನು ಅಷ್ಟೇ, ನೀವು ಮಹಾ ಅಂದರೆ ಎಷ್ಟು ಸತಿ ರೀಸೈಕಲ್ ಮಾಡ್ತೀರಿ? ಮಾಡಿದ್ದೇನೆ ಮಹಾ ಅಂತಂದರೆ ಒಂದು 10 ಸತಿ ರೀಸೈಕಲ್ ಮಾಡ್ಬೋದಾ, 11 ಸತಿ ರೀಸೈಕಲ್ ಮಾಡ್ಬೋದಾ? ಅದಾದಮೇಲೆ ರೀಸೈಕಲ್ ಮಾಡೋದಕ್ಕಿಂತ ಮುಂಚೆ ಆಲೋಚನೆ ಬರುತ್ತೆ. ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಟೈಮ್ ಅನ್ನೋದಿರುತ್ತೆ, ಟೈಮ್ ಪೀರಿಯಡ್ ಎಂಬತಕ್ಕಂಥದ್ದಿರುತ್ತೆ. ಅದಾದಮೇಲೆ ಅದನ್ನು ಬಿಸಾಕಲೇಬೇಕು, ಅದು ಕೆಲಸಕ್ಕೆ ಬರೋದಿಲ್ಲ. ಭಗವಂತನ ಸೃಷ್ಟಿನಲ್ಲಿ ಯಾವುದಾದ್ರೂ ಒಂದು ಟೈಮ್ ಪೀರಿಯಡ್ ಎಂಬತಕ್ಕಂಥದ್ದು ಏನಿಲ್ಲ. ನಾವು ಉರುಳೋದ್ರೂ ಕೂಡ ಭಗವಂತನ ಸೃಷ್ಟಿ ಹಾಗೇ ಇರುತ್ತೆ. ಇವತ್ತಿನ ದಿವಸ ಎಷ್ಟೋ ಟೆಂಪಲ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ, ದೇವಸ್ಥಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಹೇಗೆ ನಿಂತಿದೆ ಅದು ಹಾಗೆ ಚಿರವಾಗಿ ಉಳ್ಕೊಂಡಿರ್ತಕ್ಕಂಥದ್ದಿದೆ. ಎಷ್ಟೋ ಸಾವಿರ ಲಕ್ಷ ಕೋಟಿ ವರ್ಷಗಳ ಮುಂಚೆಯಿಂದಲೂ ಕೂಡ ನಾವು ನೋಡಬಹುದಾಗಿರ್ತಕ್ಕಂಥ ಎಷ್ಟು ವಿಸ್ಮಯಚಕಿತವಾಗಿರ್ತಕ್ಕಂಥ ಒಂದಿಷ್ಟು ದೇವಸ್ಥಾನಗಳನ್ನು ಇವತ್ತಿಗೂ ಕೂಡ ನಾವು ಗಮನಿಸ್ಬೋದು. ಪ್ರಕೃತಿದತ್ತವಾಗಿ ನಮಗೆ ಸಿಗ್ತಾ ಇರತಕ್ಕಂಥ ಎಷ್ಟೋ ಪದಾರ್ಥಗಳನ್ನು ನಾವು ಗಮನಿಸ್ಬೋದು. ಇದೆಲ್ಲವೂ ಕೂಡ ಭಗವಂತನ ಸೃಷ್ಟಿ. ಅಂತಹ ಭಗವಂತನ ಸೃಷ್ಟಿ, ಅದರಲ್ಲೂ ಆ ಗೋಮಾತೆ ನಮಗೆ ನೀಡ್ತಕ್ಕಂಥ ಒಂದೊಂದು ಪದಾರ್ಥ ಎಂಥ ಅತ್ಯದ್ಭುತ. ಹಾಗಾಗಿ ತುಪ್ಪ, ಈ ಒಂದು ತುಪ್ಪದ ಬಗ್ಗೆ ಮಾತಾಡಬೇಕಾದ್ರೆ ಭಗವಂತನ ಪೂಜಾನುಷ್ಠಾನದಲ್ಲೂ ಕೂಡ ಎಷ್ಟು ವೈಶಿಷ್ಟ್ಯತೆಯನ್ನು ಹೊಂದುತ್ತೆ ನೋಡಿ. ಈಗೀಗ ಶಬರಿಮಲೆ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಸೀಸನ್, ಅದರಲ್ಲೂ ತುಪ್ಪ ಅಯ್ಯಪ್ಪ ಸ್ವಾಮಿಯ ಒಂದು ವ್ರತಾನುಷ್ಠಾನ ಆಗಿರ್ಬೋದು, ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಇರುಮುಡಿನಲ್ಲಿ ತುಂಬಿರತಕ್ಕಂಥ ಒಂದು ತುಪ್ಪ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಎಷ್ಟು ಮಹತ್ವ ಇದೆ. ಅಂತಹ ತುಪ್ಪದಿಂದನೇ ತಯಾರಿಸಿರ್ತಕ್ಕಂಥದ್ದಿದೆ ಈ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನವನ್ನು ಕೂಡ. ಈ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನವನ್ನು ಕೂಡ ಅಂತಹ ಪರಿಶುದ್ಧವಾಗಿರ್ತಕ್ಕಂಥ ಆಶ್ರಮದಲ್ಲೇ ಇರತಕ್ಕಂಥ ಗೋಶಾಲೆಯಲ್ಲಿರ್ತಕ್ಕಂಥ ಒಂದು ಹಸುಗಳಿಂದ ಬಂದಿರತಕ್ಕಂಥ ಒಂದು ಹಾಲಿನಿಂದ ಮಜ್ಜಿಗೆಯಿಂದ ಬೆಣ್ಣೆಯಿಂದ ತುಪ್ಪ, ಅಷ್ಟೊಂದು ಪಾವಿತ್ರತೆಯನ್ನು ಹೊಂದಿರತಕ್ಕಂಥ ಆ ಒಂದು ತುಪ್ಪ, ಅದರಿಂದನೇ ಈ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನವನ್ನು ಕೂಡ ತಯಾರಿಸಿರ್ತಕ್ಕಂಥದ್ದಿದೆ. ಅಂಜನ ಇದೀಗ ಎಲ್ಲರ ಮನೆ ಮಾತಾಗಿದೆ, ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ನೋಡಿ, ಒಂದು ಪದಾರ್ಥದಲ್ಲಿ ಆ ಶಕ್ತಿ ಇದ್ದರೆ ಮಾತ್ರನೇ ಒಬ್ಬ ಮನುಷ್ಯ ಅದಕ್ಕೆ ತಲೆ ಬಗ್ಗಿಸ್ಲಿಕ್ಕೆ ಸಾಧ್ಯ. ಅದರಲ್ಲಿ ಆ ಶಕ್ತಿ ಇಲ್ಲ ಅಂತಂದರೆ ಅದು ಯಾವುದು ಬಿಡ್ರಿ ಅಂಥೇಳಿ ನಮ್ಮ ಪಾಡಿಗೆ ನಾವು ಪಕ್ಕಕ್ಕೆ ಹೋಗ್ತೀವಿ. ಆದರೆ ಇಷ್ಟು ಜನ ಅದಕ್ಕೆ ತಲೆ ಬಗ್ಗಿಸ್ತಾ ಇದ್ದಾರೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಶಕ್ತಿ ಎಷ್ಟು ಅಪಾರ. ಯಾಕೆ ಅಂತಂದರೆ ಅದೆಲ್ಲವನ್ನು ಕೂಡ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಪದಾರ್ಥಗಳು. ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ಸಿಕ್ಕಿರ್ತಕ್ಕಂಥ ಎಷ್ಟೋ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು, ಸೂಕ್ಷ್ಮವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಆ ಒಂದು ಅಂಜನವನ್ನು ತಯಾರಿಸಿರ್ತಕ್ಕಂಥದ್ದಿದೆ. ಆ ಅಂಜನವನ್ನು ತಯಾರು ಮಾಡಿರ್ತಕ್ಕಂಥ ಸಮಯವೂ ಕೂಡ ಅಷ್ಟೇ ಅತ್ಯದ್ಭುತ. ಬಹಳ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳು, ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ, ಇಂತಹ ಪರ್ವಕಾಲಗಳಲ್ಲಿ ತಯಾರಿಸಿರ್ತಕ್ಕಂಥದ್ದೇ ಈ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನವನ್ನು ಒಂದು ಸತಿ ಸ್ವೀಕಾರ ಮಾಡಿಬಿಟ್ರೆ ಯಾವ ಕಾರಣಕ್ಕೂ ಕೂಡ ಭೂಮಿ ಸ್ಪರ್ಶ ಮಾಡಬಾರ್ದು, ಅಂತಂದರೆ ನೆಲದ ಮೇಲೆ ಇಡಬಾರ್ದು. ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಸಣ್ಣ ಮಣೆನೋ, ಇಲ್ಲ ಅಂತಂದರೆ ದೇವರ ಮನೆಯಲ್ಲಿ ದೇವರ ಒಂದು ಫೋಟೋವನ್ನು ಇಡ್ತಕ್ಕಂಥ ಒಂದು ಕಟ್ಟೆ ಆಗಿರ್ಬೋದು, ಅದರ ಮೇಲೆ ಇಡ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಬಹಳ ಉತ್ತಮ. ಅದನ್ನು ಹಚ್ಕೊಳ್ಬೇಕಾದ್ರೂ ಕೂಡ ಅಷ್ಟೇ, ನಾವು ಡೈರೆಕ್ಟಾಗಿ ನಿಮ್ಮ ಹಸ್ತವನ್ನು ಅದರಲ್ಲಿ ಸ್ಪರ್ಶ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರ್ದು. ನಮ್ಮ ಕೈನ ಒಂದು ಸ್ಕಿನ್ ಎಂಬತಕ್ಕಂಥದ್ದು ಚರ್ಮ, ಅದಕ್ಕೆ ಡೈರೆಕ್ಟಾಗಿ ತಾಗಬಾರ್ದು. ಅದಕ್ಕೆ ನಾವೊಂದು ಕಡ್ಡಿನ ಕೂಡ ಕೊಟ್ಟಿದ್ದೇವೆ. ಔದುಂಬರ ಕಡ್ಡಿ ಆಗಿರ್ಬೋದು, ಇಲ್ಲ ಅಂತಂದರೆ ತುಳಸಿ ಕಡ್ಡಿ ಆಗಿರ್ಬೋದು. ಅದಕ್ಕೋಸ್ಕರ ನಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಲೇ ನಾವೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಡ್ಡಿನೂ ಕೂಡ ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಅದನ್ನು ತಾವು ಸ್ವೀಕಾರ ಮಾಡ್ತಕ್ಕಂಥದ್ದು. ಅದರಲ್ಲಿ ಹಚ್ಕೊಂಡು ಗಂಡು ಮಕ್ಕಳಾದರೆ ಬಲಗಡೆ ಹುಬ್ಬಗೆ ಹಚ್ಕೊಳ್ಬೇಕು, ಹೆಣ್ಣು ಮಕ್ಕಳಾದರೆ ಎಡಗಡೆ ಹುಬ್ಬಗೆ ಹಚ್ಕೊಳ್ಬೇಕು. ಇದನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ದೃಷ್ಟಿದೋಷ ಆಗಿರ್ಬೋದು, ನೆಗೆಟಿವಿಟಿ ಆಗಿರ್ಬೋದು, ಇಲ್ಲಾಂತಂದರೆ ಹೋಗ್ತಕ್ಕಂಥ ಕೆಲಸ ಕಷ್ಟ ಆಗಿರ್ಬೋದು, ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಕ್ಕಂಥದ್ದಾಗಲಿ ಪ್ರತಿಯೊಂದಕ್ಕೂ ಕೂಡ ಒಂದು ವಿಶೇಷ ಅವಕಾಶ, ಒಂದು ವಿಶೇಷ ಮಾರ್ಗ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನ ಎನ್ನುತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಬುಧವಾರ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ
ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿಂ. ಇದಂ ವಿಷ್ಣುರುಚಕ್ರಮೇ ತ್ರೇಧಾ ನಿಧೇ ಪದಂ ಸಮೋಢಪಸ್ಯಮಾಗುಂ ಸುರೇಂ. ಮಹಾವಿಷ್ಣುವೇ ನಮೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ. ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ. ವಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ. ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಓಂ. ಕ್ಷೇತ್ರೇಶೇ ನಮಃ ನವದುರ್ಗಾಯ ನಮಃ ತ್ರಿಕಾಲಗ್ನಸಂಪನ್ನೇ ನಮಃ ಓಂ. ಭುವನೇಶ್ವರಿ ನಮಃ ಲಲಿತಾ ರಾಜರಾಜೇಶ್ವರಿ ನಮಃ ಮಹಾಲಕ್ಷ್ಮೀ ನಮಃ. ಲಲಿತಾಂಬಿಕಾಯ ನಮಃ ಶ್ರೀಮತೇ ನಮಃ ಜಗನ್ನಾತ್ರೀ ನಮಃ ಓಂ. ಲಲಿತಾಂಬಿಕಾಯ ನಮಃ ಓಂ. ಸರ್ವಾಕರ್ಷಣ್ಯೇ ನಮಃ ಲಲಿತಾಂಬಲಾಂಬಿಕಾಯೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಬುಧವಾರದ ಮಹಾವಿಷ್ಣುವನ್ನ ಆರಾಧನೆ ಮಾಡ್ತಾ ಧನುರ್ಮಾಸ ಇನ್ನೇನು ಆಗೋಯಿಗೂ ಅಂದರೆ ಅಮಾವಾಸ್ಯೆ ಸಮೀಪಿಸ್ತಾ ಇದೆ. ಅಮಾವಾಸ್ಯೆಯೆಂದು ತಯಾರು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ತಂತ್ರಸಾರ ಇದು ವಾಸ್ತುಗೃಹಕ್ಕೂ ಹಾಗೂ ನಿಮ್ಮಗಳ ಆರೋಗ್ಯಕ್ಕೂ ಕುಟುಂಬದಲ್ಲಿರ್ತಕ್ಕಂಥ ಈ ಕಲಹ ಎಂಬತಕ್ಕಂಥದ್ದು ಇದೆಯಲ್ಲ, ಈ ಕಲಹ ಎಂಬತಕ್ಕಂಥದ್ದು, ಗಲಾಟೆ ಎಂಬತಕ್ಕಂಥದ್ದು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಿರ ಇರತಕ್ಕಂಥದ್ದು. ಈ ಎಷ್ಟೋ ಕುಟುಂಬಗಳಲ್ಲಿ ಇದು ಸರ್ವೇ ಸಾಮಾನ್ಯ ಆಗೋಗ್ತಾ ಇದೆ. ವರ್ಷದ 365 ದಿವಸ ಕಿತ್ತಾಡ್ಕೊಳ್ತಕ್ಕಂಥ ಆತ್ಮೀಯರು ಸ್ನೇಹಿತರು ಅಂತಹ ಆತ್ಮೀಯರು ಅವರು ಕಿತ್ತಾಟದಲ್ಲಿದ್ದಾಗ ಮುಂದೊಂದು ದಿವಸ ಒಂದಾಗಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಹುಟ್ಟದ ಅಣ್ಣ ತಮ್ಮಂದರಾಗಿ ಬೆಳೀತ ದಾಯಾದಿಗಳಾಗಿ ಬರ್ತಕ್ಕಂಥವರು ಪುನಃ ಒಂದಾಗೋದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಅಂತಹ ಅಣ್ಣ ತಮ್ಮಂದರಲ್ಲಿರ್ತಕ್ಕಂತಹ ಆ ಅನ್ಯೋನ್ಯತೆ, ಒಂದು ತಾಯಿ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದರು, ಒಂದು ತಾಯಿ ಎದೆ ಹಾಲು ಕುಡಿದು ಬೆಳೆದಿರ್ತಕ್ಕಂತಹ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಲ್ಲಿ ಬರ್ತಕ್ಕಂಥ ಈ ಭಿನ್ನಾಭಿಪ್ರಾಯಗಳಿಂದ ನಾನು ಅವ್ರ ಮಕ್ಕ ನೋಡಲ್ಲ, ಅವ್ರು ನನ್ನ ಮಕ್ಕ ನೋಡಲ್ಲ, ನಾನು ಸತ್ತರೆ ನೀನು ಬರಬಾರ್ದು, ನೀನು ಸತ್ತರೆ ನಾನು ಬರೋದಿಲ್ಲ, ಸತ್ತ ಮೇಲೂ ಬರಲ್ಲ ಹೋಗಲ್ಲ ಅಂದರೆ ಇನ್ನು ಅರ್ಥ ಏನು? ದೊಡ್ಡವರನ್ನು ಮಾತು ಹೇಳ್ತಾರೆ, ಮನುಷ್ಯ ಬದುಕಿರುವವರೆಗೂ ಅವನ ಬಗ್ಗೆ ನೀವೇನಾದರೂ ಮಾತಾಡ್ಕೊಳ್ಳಿ, ಅಟ್ಲೀಸ್ಟ್ ಸತ್ತ ಮೇಲಾದರೂ ಎರಡು ಒಳ್ಳೆ ಮಾತಾಡಬೇಕಾದ್ದು ಧರ್ಮ ಅಂತ. ಯಾಕೆಂದರೆ ಮುಂದಕ್ಕೆ ಅವನ ಮಾತಿಲ್ಲ, ಆಕೆ ಮಾತಿಲ್ಲ. ಆದರೆ ಒಂದು ತಾಯಿ ಎದೆ ಹಾಲು ಕುಡಿದು ಬೆಳೆದಿರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಲ್ಲಿ ಬರ್ತಕ್ಕಂಥ ಈ ಬಿರುಕಿನ ಸನ್ನಿವೇಶ ಇದೆಯಲ್ಲ, ವೈರತ್ವ, ವೈಷಮ್ಯ, ಶತ್ರುತ್ವ, ಇದೆಲ್ಲವೂ ದೂರ ಆಗಬೇಕಾದ್ರೆ ಈ ಬಾರಿ ಅಮಾವಾಸ್ಯೆ ಎಂದು ತಯಾರು ಮಾಡಿಕೊಳ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಎಲ್ಲರನ್ನೂ ಒಗ್ಗೂಡಿಸುವಂತಹ ಕಾಯಕದಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಳ್ಳುತ್ತೆ. ಅಂತಹ ಅದ್ಭುತವಾದಂಥ ತಂತ್ರಸಾರಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನಾನು ನಿಮಗೆ ತಿಳಿಸ್ತೇನೆ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ. ಗೋವಿಂದ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ 25/12/2024 ಬುಧವಾರ ದಶಮಿ ಚಿತ್ತಾ ನಕ್ಷತ್ರ. 25/12/2024 ಬುಧವಾರ ದಶಮಿ. ಬುಧವಾರ ದಶಮಿ ಬಂದದ್ದು ಮಹಾವಿಷ್ಣುವಿಗೆ ಬಹಳ ಪ್ರೀತಿ. ಇನ್ನು ನಕ್ಷತ್ರಚಾರ ಪ್ರಕಾರ ಚಿತ್ತಾ ನಕ್ಷತ್ರ ಇದೆ. 25 ಒಂದಾಯಿತು. ಇವತ್ತು ಇನ್ನು ಅಗೋಯಿಗೋ ಅಂದರೆ ಬರ್ತಕ್ಕಂಥ ದಿನಗಳು ಬೆರಳೆಣಿಕೆಯಷ್ಟು. ಅಗೋಯಿಗೋ ಅಂದರೆ 25 ದಾಟಿದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಈ 2024ಕ್ಕೆ ಎಲ್ಲರೂ ಸಹಿತ ಗುಡ್ ಬೈ ಹೇಳಬೇಕು. 2024 ಮುಗಿತು, 25ರ ಆಗಮನ ಎದುರಾಗ್ತಾ ಇದೆ. 25ನ್ನು ಸ್ವಾಗತಿಸಲಿಕ್ಕೆ ಈಗಾಗಲೇ ಸಾಕಷ್ಟು ಜನ ಕಾತುರತೆಯಿಂದ ಕಾಯ್ತಿದ್ದಾರೆ. ಇರಲಿ, ಸ್ವಾಗತಿಸ್ತಕ್ಕಂತಹದ್ದು, ಆರಾಧಿಸ್ತಕ್ಕಂತಹದ್ದು ಅಥವಾ ಅದರ ಹೆಸರಲ್ಲಿ ಕುಡಿದು ಕುಪ್ಪಳಿಸ್ತಕ್ಕಂತಹದ್ದು ಅದು ಒಂದಷ್ಟು ಜನಗಳ ವಾಡಿಕೆ. ಆದರೆ ಈಗ ನಾನು ಹೇಳುವ ಮಾತು,
ಇದು ಸಾರ್ವತ್ರಿಕವಾಗಿ ಎಲ್ಲರ ಕುಟುಂಬಗಳಲ್ಲಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿನ ಭಾಗ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಎದುರಾಗ್ತಾ ಇದ್ದೀವಿ. ಬಹುಶಃ ಇದು ಕಾಲ ಉರುಳದಂಗೆ ನಡೀತಾ ಇರತಕ್ಕಂಥದ್ದ, ಅಥವಾ ಮಕ್ಕಳಿಗೆ ಯಥೇಚ್ಛವಾದಂಥ ಜ್ಞಾನವನ್ನು ಪಸರಿಸ್ತಾ ಇದ್ದೀವಲ್ಲ, ನಾವು ವಿದ್ಯಾವಂತರು ಮಾಡಬೇಕು ಅಂತ ಹಗಲು ರಾತ್ರಿ ಶ್ರಮಿಸಿ ತಂದೆ ತಾಯಿಯಾದಂಥವ್ರು ಅವ್ರನ್ನ ಪೂರ್ಣ ವಿದ್ಯಾವಂತರು ಮಾಡಬೇಕು, ಅವ್ರನ್ನ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅಂತ ಹಗಲು ಇರಲು ಶ್ರಮಿಸ್ತಿರ್ತಕ್ಕಂಥ ತಂದೆ ತಾಯಿಗೆ ಸಿಗ್ತಾ ಇರ್ತಕ್ಕಂಥ ದೊಡ್ಡ ಬಹುಮಾನವ. ಎಷ್ಟೋ ತಂದೆ ತಾಯಂದಿರು ಇವತ್ತು ದಿವಸ ಕಣ್ಣೀರು ಹಾಕ್ತಿದ್ದಾರಲ್ಲ. ಒಬ್ಬ ಮಗನ ಮನೆಯಲ್ಲಿದ್ದಾಗ ಇನ್ನೊಬ್ಬ ಮಗನ ಬಗ್ಗೆ ಮಾತಾಡಬಾರ್ದು, ಈ ಮನೆಯಲ್ಲಿದ್ದಾಗ ಆ ಮಗಳ ಬಗ್ಗೆ ಮಾತಾಡಬಾರ್ದು, ಈ ಮನೆಯಲ್ಲಿರ್ತಕ್ಕಂತಹ ಕಾಲದಲ್ಲಿ ಇನ್ನೊಬ್ಬ ಮಗಳ ಬಗ್ಗೆ ಇನ್ನೊಬ್ಬ ಮಗನ ಬಗ್ಗೆ ಆ ಚಿಂತನೆ ಮಾಡಬಾರ್ದು. ನಿನಗೇನು ಕಡಿಮೆ ಆಗಿದೆ? ಬಟ್ಟೆ ಇದೆ, ಊಟ ಇದೆ. ಬಟ್ಟೆ ಇರ್ಬೋದು, ಊಟ ಇರ್ಬೋದು, ಒಳ್ಳೆ ಕಾಶ್ಮೀರ ರೇಷ್ಮೆ ಸೀರೆ ತಂದು ಕೊಟ್ಟಿರ್ಬೋದು, ಅಥವಾ ಇನ್ನೇನೋ ಮಾಡಿರ್ಬೋದು. ಅದು ಬೇಕಾದಂಥ ಸುಖ ಸಂತೋಷ ಭೋಗ ಭಾಗ್ಯಗಳೆಲ್ಲವನ್ನೂ ದಯಪಾಲಿಸ್ಬೋದು. ಆದರೆ ಈ ಗರ್ಭ ಸೀಳ್ಕೊಂಡು ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳು ಅದು ಎಲ್ಲೇ ಇದ್ದರೂ ಅದು ನನ್ನ ಮಕ್ಕಳಲ್ವಾ, ಆ ಮಕ್ಕಳಿಗೆ ಏನೇ ತೊಂದರೆ ಅದು ನನಗೆ ತೊಂದರೆ ಆದಂಗಲ್ವಾ ಅಂತ ಯೋಚನೆ ಮಾಡೋದು ಒಂದು ತಂದೆ ತಾಯಿ ಗುಣ, ಹೌದೋ ಅಲ್ವೋ? ಅಂತಹ ತಂದೆ ತಾಯಂದರು ಬಾಯಿ ಬಿಚ್ಚಿ ಒಂದು ಮಾತಾಡೋಂಗೇ ಇಲ್ಲ. ಅದರ ಒಂದು ವಿಚಾರ ನಾನು ಆಗಲೇ ಹೇಳಿದೆ, ಆತ್ಮೀಯರು, ಸ್ನೇಹಿತರು ಅಥವಾ ಯಾವುದೋ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು, ಸಾಕಷ್ಟು ನಿಮಗೆ ಮೋಸ ಮಾಡಿರ್ತಕ್ಕಂಥವ್ರು, ನಿಮ್ಮ ಹಣವನ್ನು ಅವರೆಲ್ಲವನ್ನು ಸಹಿತ ಕಬಳಿಸಿರ್ತಕ್ಕಂಥವ್ರು, ನಿಮ್ಮ ಆಸ್ತಿಯನ್ನು ಕಬಳಿಸಿರ್ತಕ್ಕಂಥವ್ರು, ನಿಮ್ಮ ಅಧಿಕಾರವನ್ನು ಕಬಳಿಸಿರ್ತಕ್ಕಂಥವ್ರು, ನಿಮಗೆ ಬೇಕಾದ್ದು ನಿಮಗೆ ಅಂತ ಇಷ್ಟಪಟ್ಟು ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನು ಸಹಿತ ಹೊತ್ಕೊಂಡೋದವರಿಗೆ 6 ತಿಂಗಳು ವರ್ಷವೋ ದಾಟದ ಮೇಲೆ ಪುನಃ ಅವ್ರ ಎದುರುಗಡೆ ಕಾಣಿಸಿದ್ರೆ ಯಾವುದೋ ಒಂದು ರೀತಿ ಸ್ನೇಹವನ್ನು ಬೆಳೆಸಿ ಅವ್ರನ್ನ ಒಗ್ಗೂಡಿಸ್ಕೊಳ್ತೀರಿ, ಒಂದಾಗ್ತೀರಿ. ಆದರೆ ಒಂದು ತಾಯಿ ಗರ್ಭದಲ್ಲಿ ಹುಟ್ಟಿ ಮನೆಯಲ್ಲಿ ಅಪ್ಪ ಅಮ್ಮ ಇನ್ನೂ ಬದುಕಿರುವಾಗ ನಿಮ್ಮ ಅಣ್ಣ ತಮ್ಮಂದರು ಬೇರೆ ಆಗುವಂಥದ್ದು, ಅಕ್ಕ ತಂಗಿಯರು ಬೇರೆ ಆಗುವಂಥದ್ದು, ಅಥವಾ ಒಂದು ಕುಟುಂಬದಲ್ಲಿ ಅನ್ಯೋನ್ಯವಾಗಿರಬೇಕಾಗಿರ್ತಕ್ಕಂಥ ನೀವು ಬಂದಾಗೆಲ್ಲ ಯಾವುದಾದ್ರೂ ಒಂದು ವಿಚಾರ, ಬೇಡವಾದ ವಿಚಾರಗಳನ್ನು ಅವ್ರ ತಲೆಗೆ ಹಾಕಿ ಅವ್ರ ಮನಸ್ಸನ್ನು ನೋಯಿಸುವಂಥ ಪರಿಸ್ಥಿತಿ ಮಾಡ್ತಿದ್ದಿರ್ತಲ್ಲ, ಎಷ್ಟು ಕುಟುಂಬಗಳಲ್ಲಿದೆ ಇದು. ಈ ಕಳೆದ 1-2 ದಿನಗಳಿಂದ ನಾನು ಈ ವಿಚಾರ ಯಾತಕ್ಕೆ ತಗೊಳ್ತಾ ಇದ್ದೇನೆ ಅಂದರೆ, ನಾನು ನಾಳೆ ಸೋಮವಾರ ಅಮಾವಾಸ್ಯೆ ದಿವಸ ಹೇಳಬೇಕಾಗಿರ್ತಕ್ಕಂಥ ತಂತ್ರಸಾರವೇ ಬೇರೆ. ಆದರೆ ಈ ಕಳೆದ ನಿನ್ನೆ ಮೊನ್ನೆಯಿಂದ ಒಂದಿಬ್ಬರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಬಂದರು. ಒಬ್ಬರಿಗೆ 3 ಜನ ಮಕ್ಕಳು, ಇನ್ನೊಬ್ಬರಿಗೆ 4 ಜನ ಮಕ್ಕಳು. ಆ ಇಬ್ಬರು ಕುಟುಂಬದಲ್ಲೂ ಇದೇ ಸಮಸ್ಯೆ. ಆ ಮಗನ ಬಗ್ಗೆ ಮಾತಾಡಬಾರ್ದು, ಆ ಮಕ್ಕಳ ಬಗ್ಗೆ ಮಾತಾಡಬಾರ್ದು, ಆ ಮೊಮ್ಮಕ್ಕಳ ಬಗ್ಗೆ ಈ ಮನೆಯಲ್ಲಿ ನಾವು ಉಸಿರೆತ್ತಬಾರ್ದು. ಈ ಮನೆಯಲ್ಲಿರೋಷ್ಟೊತ್ತು ಇಲ್ಲಿ ಹೀಗಿರಬೇಕು, ಆ ಮನೆಗೆ ಹೋದರೆ ಅಲ್ಲಿ ಹಾಗಿರಬೇಕು. ಅದರಲ್ಲೂ ತಿಂಗಳ ಈ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಬರುತ್ತಲ್ಲ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಹೇಗೆ ಬರ್ತಿದೆಯೋ ಹಾಗೆ ಮಕ್ಕಳು ಇವತ್ತಿನ ದಿವಸ ತಂದೆ ತಾಯಂದ್ರನ್ನ 15 ದಿವಸ ನನ್ನ ಮನೆಗಿರಬೇಕು, 15 ದಿವಸ ನಿನ್ನ ಮನೆಗಿರಬೇಕು. ಆ 15 ದಿವಸದಲ್ಲಿ ಬರ್ತಕ್ಕಂಥ ಖರ್ಚು ವೆಚ್ಚ, ಅವರ ಅನಾರೋಗ್ಯ ಏನಿದೆಯೋ ಅದನ್ನು ಈ ಮನೆಯವರೇ ನೋಡಬೇಕು. ಅಕಸ್ಮಾತ್ ನಾಳೆ ದಿವಸ ಈ ಮನೆಯಲ್ಲಿ ಈ ದೊಡ್ಡ ಮಗನೋ ಅಥವಾ ಚಿಕ್ಕ ಮಗನ ಮನೆಯಲ್ಲೋ ಕಣ್ಣು ಮುಚ್ಚಿಬಿಟ್ರೆ, ಅಪ್ಪ ಮಾಡಿರ್ತಕ್ಕಂಥ ಅಮ್ಮ ಮಾಡಿರ್ತಕ್ಕಂಥ ಅಪ್ಪ ಅಮ್ಮನ ಆಸ್ತಿ ಏನಿದೆಯೋ ಅದನ್ನು ಈ ಮನೆಗೆ ಸ್ವಂತ ಅದಿಲ್ಲ. ಬರ್ತಕ್ಕಂಥ ಭಾಗಕ್ಕೆ ಇರ್ತಕ್ಕಂಥ ಕೂಡಿಟ್ಟಿರ್ತಕ್ಕಂಥ ಹಣಕ್ಕೆ ಅಥವಾ ಅಮ್ಮನ ಒಂದು ರೇಷ್ಮೆ ಸೀರೆಗಳು, ಒಂದಷ್ಟು ಕಾಟನ್ ಸೀರೆಗಳು, ಅವ್ರದ್ದೇನು ಒಳ್ಳೆ ಬಟ್ಟೆಗಳು ಏನಿದೆಯಲ್ಲ ಅದನ್ನು ಈ ಮನೆಗೆ ಮಾತ್ರ ಸ್ವಂತ ಅಲ್ಲ, ಅದನ್ನು ಭಾಗ ಮಾಡಬೇಕು. ಆಮೇಲೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಜಮೀನು, ಹಣ, ಕಾಸು ಇದಕ್ಕೆ ಮಾತ್ರ ಯಾವಾಗೂ ಶೇರು. ಅವರ ಪ್ರೀತಿ, ವಿಶ್ವಾಸ, ಬಾಂಧವ್ಯಕ್ಕೆ ಬೆಲೆನೇ ಇಲ್ವಲ್ಲಪ್ಪ. ಒಂದೊಂದು ತುತ್ತು ತಿನ್ನಬೇಕಾದ್ರೂ ಅದು ನರಕವೇ. ಮೊದಲು ಮನೆಗಳಲ್ಲಿ ಗಂಡು ಮಕ್ಕಳು ಈ ವಿಚಾರದಲ್ಲಿ ನಾನು ಇವತ್ತು ಹೇಳೋದು ಒಂದಷ್ಟು ಜನಕ್ಕೆ ಮನಸ್ಸು ನೊಂದುಕೊಳ್ಬೋದು. ಒಂದಷ್ಟು ಜನ ತಾಯಂದರಿಗೆ ನಾನು ಹೇಳುವ ಮಾತು ನಿಮಗೆ ಬೇಸರ ಆಗ್ಬೋದು. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಹೆಣ್ಣಾಗಿದ್ದು ಆ ಹೆಣ್ಣಿನ ಪಾತ್ರ, ಹೆಣ್ಣಿನ ಮನಸ್ಸು ಅದು ಎಷ್ಟು ಹೇಗಿರಬೇಕು ಎಂಬತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರೂ ಸೊಸೆಯಾಗಿ ಬರ್ತಕ್ಕಂಥದ್ದಿದೆ. ಸೊಸೆಯಾಗಿ ಬಂದು ಈ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ಇಲ್ಲಿ ಯಾರು ಮೂರ್ಖರಿದ್ದರೂ ಆ ಮೂರ್ಖರನ್ನು ಸಹಿತ ಸಮಂಜಸವಾಗಿ ಸರಿಯಾದ ದಾರಿಗೆ ತರಬೇಕು. ಎಷ್ಟೋ ಜನ ಮನೆಗಳಲ್ಲಿ
ಬರ್ತಕ್ಕಂಥ ಸೊಸೆಗೆ ಅತ್ತೆ ಮಾವನ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ, ನಂಬಿಕೆ ಇದೆ, ಒಂದು ಭಯಭಕ್ತಿ ಇದೆ, ಒಂದು ದೇವರು ಅಂತ ಪೂಜಿಸುವಂಥ ಗುಣ ಇದೆ. ಆದರೆ ಗಂಡು ಮಕ್ಕಳೇ ಪಾರ್ಶಾಲಿಟಿ ಮಾಡ್ತಾರೆ. ಗಂಡು ಮಕ್ಕಳೇ ಹೇಳ್ತಾರೆ ಅವ್ರ ಅಪ್ಪ ಅಮ್ಮನಿಗೆ, ಯಾಕೆ ಬಿಡು, ಅದು ಆಯ್ತು ಬಿಡು, ಅವ್ರು ಬೆಳಗ್ಗೆ ಟಿಫನ್ ಮಾಡಿದ್ರ ಆಯ್ತು ಬಿಡು, ಒಂದು ದಿವಸಕ್ಕಾದರೂ ಟಿಫನ್ ಮಾಡಿದ್ರ, ಕೂತ್ಕೊಂಡ್ರ, ಎದ್ರ, ನಿಮ್ಮ ಬಟ್ಟೆ ಏನು, ನೀವೆಲ್ಲಿ ಹೋಗಬೇಕು, ಏನು ಮಾಡಬೇಕು, ನಿಮ್ಮ ಆಸೆ ಆಕಾಂಕ್ಷೆಗಳೇನು, ಇದನ್ನು ಗಂಡು ಮಕ್ಕಳು ಕೇಳಲ್ಲ. ಯಾವಾಗ ಗಂಡು ಮಕ್ಕಳು ತಂದೆ ತಾಯಿನ ನಿರ್ಲಕ್ಷ್ಯವಾಗಿ ನೋಡ್ತಾರೋ, ನಿರ್ಲಕ್ಷಿಸ್ತಾರೋ, ಅಥವಾ ಅವ್ರನ್ನ ದೂರ ಇಡಬೇಕು ಅಂತ ಚಿಂತನೆ ಮಾಡ್ತಾರೋ, ಇನ್ನು ಆವಾಗ ಅವರ ಅರ್ಧಾಂಗಿಯ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ. ನಾವು ನೆಟ್ಟಿಗಿದ್ದರೆ ನಾವು ಕಟ್ಕೊಂಡು ಬಂದವರು ಹಾಗಿರ್ತಾರೆ. ನಾವೇ ದಾರಿ ತಪ್ಪಿ ನಡೆದುಬಿಟ್ರೆ ಆಗ ಜನ್ಮ ಕೊಟ್ಟವರ ಗತಿ ಏನು? ಆದರೂ ತಂದೆ ತಾಯಿಯ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಒಂಥರ ಈ ವ್ಯಾಪಾರಕ್ಕಿಟ್ಟಿರ್ತಕ್ಕಂಥ ಕುರಿನೋ ಕೋಳಿನೋ ಹಣ್ಣು ಹಂಪಲುಗಳಿದೆಯಲ್ಲ, ಅದಕ್ಕಿನ್ನ ಅಧ್ವಾನ ಆಗೋಗ್ತಾ ಇದೆ. ಎಷ್ಟೋ ಜನ ತಂದೆ ತಾಯಂದರು ಗೋಳಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಮಕ್ಕಳು ಅತೀತವಾದಂಥ ಜ್ಞಾನ ಇದ್ದದ್ದಕ್ಕೆ ಹೇಗಾಗ್ತಿದೆಯಾ, ಅಥವಾ ಇವರು ರಕ್ತವನ್ನು ಬಸ್ಕೊಂಡು ಹಗಲಂದಿರ ರಾತ್ರಿ ಅಂದಿರ ಇವತ್ತು ನೋಡಿದಾಗ ಲಕ್ಷಾಂತರ ರೂಪಾಯಿ, ಸಾವಿರ ರೂಪಾಯಿ ಅವತ್ತಿಲ್ಲ. ಇವತ್ತಿನ ಮಕ್ಕಳನ್ನು ಬೆಳೆಸಬೇಕಾದ್ರೆ ಹಿಂದಿನ ಜನ್ರೇಷನ್ನು ತಂದೆ ತಾಯಂದರಿಗೆ ಅವತ್ತು 500,000 ಬಂಡ್ಲುಗಳು ನೋಡಿಲ್ಲ. ಆದರೆ ಇವತ್ತು ಯಥೇಚ್ಛವಾಗಿ ದುಡ್ಡು ನೋಡ್ತಿದ್ದೀವಿ. ನಿಮಗೇನು ಕಷ್ಟ, ನಿಮಗೇನು ಸಮಸ್ಯೆ, ನಿಮಗೇನು ಗೊತ್ತು ಈ ಹೊರಗಿನ ಕಷ್ಟ, ಹೊರಗಿರ್ತಕ್ಕಂಥ ಪ್ರಪಂಚ ಎಷ್ಟು ಕಷ್ಟ ಇದೆ ಅಂತ ನಿಮಗೇನು ಗೊತ್ತು ಅಂತ ಮಕ್ಕಳು ತಿರುಗಿನಿಸಿ ತಂದೆ ತಾಯಿನ ಕೇಳುವಾಗ ತಂದೆ ತಾಯಿ ಒಂದು ಮಾತು ಕೇಳ್ಬೋದು, ಅವತ್ತು ನಾನು ಸಂಪಾದನೆ ಮಾಡಿದ್ದು 3 ರೂಪಾಯೋ 6 ರೂಪಾಯೋ 50 ರೂಪಾಯೋ ಅದರಲ್ಲಿ ತಂದು ನಿಮ್ಮನ್ನು ಸಾಕಿ ದೊಡ್ಡವ್ರು ಮಾಡಿದ್ದೀನಲ್ಲಪ್ಪ, ಅವತ್ತಿನ ಕಷ್ಟನ ಇವತ್ತಿನ ಕಷ್ಟ ನನಗೆ ಹೇಳಿ ಅನ್ಬೋದಲ್ಲ. ಸಾಲದಕ್ಕೆ ಅವತ್ತು ತಂದೆ ಒಬ್ಬ ಸಂಪಾದನೆ, ಇವತ್ತು ಗಂಡ ಹೆಂಡತಿ ಮಕ್ಕಳು ಮರಿಮಕ್ಕಳು ಎಲ್ಲರೂ ಸಂಪಾದನೆ. ಮನೆಗೆ ಒಬ್ಬರು ಸಂಪಾದನೆ ಮಾಡಿ ಇಷ್ಟು ಜನನ ಸಾಕ್ತಿದ್ರಲ್ಲ, ಇವತ್ತು ಮನೆ ಮಂದಿಯೆಲ್ಲ ಸಾಕಿ ಅಪ್ಪ ಅಮ್ಮನೊಬ್ಬರು ನೆಟ್ಟಿಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ದಂಗೆ ಆಗ್ತಿದೆಯಲ್ಲ. ಇದಕ್ಕೂ ಒಂದೊಂದು ವಿಚಾರಗಳು ತೆಗಿತಾ ಹೋದರೆ ಭಾಳ ಇದೆ. ಇದಕ್ಕೆ ಪರಿಹಾರ ಬೇಕಾಗಿದೆ. ಇದಕ್ಕೆ ಪರಿಹಾರ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ನಾವು ಹೇಳುವಂಥದ್ದು ನಿಮಗೆ ಲಾಭವಾಗತ್ತೆ. ಅಯ್ಯೋ ಇದನ್ನು ಮಾಡಿಕೊಂಡ್ರೆ ನಾಳೆ ದಿವಸ ಪುನಃ ಸಂಸಾರ ಎಲ್ಲ ಒಟ್ಟು ಒಂದಾಗ್ಬಿಡ್ತೀವೇನೋ, ನಾವೆಲ್ಲರೂ ಸಹಿತ ಕಳೆದು ಹೋಗಿರ್ತಕ್ಕಂಥವರೆಲ್ಲ ಒಂದಾಗ್ತೀವೇನೋ, ಅಥವಾ ನಾವು ಗಲಾಟೆ ಮಾಡ್ಕೊಂಡ್ರೆಲ್ಲ ಪುನಃ ಒಂದಾಗ್ತೀವೇನೋ, ಅದನ್ನು ನಾನು ಯಾಕೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾಳೆ ನಿಮ್ಮ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ದಾರಲ್ಲ, ನೀವು ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಇದ್ದಾರಲ್ಲ ಮನೆಗಳಲ್ಲಿ, ನಾಳೆ ಅವರು ಇದನ್ನೇ ತೀರ್ಮಾನ ತಂದುಕೊಂಡ್ರೆ ಬದುಕಿರುವಾಗೇ ನಿಮ್ಮನ್ನು ಎತ್ಕೊಂಡೋಗಿ ಆಚೆಗೆ ಹಾಕ್ಬಿಡ್ತಾರೆ. ಇಂತಹ ಅವಕಾಶ ಆಗಬಾರ್ದು. ಆ ಅನ್ಯೋನ್ಯತೆ, ಆ ಪ್ರೀತಿ ವಿಶ್ವಾಸ, ಬಾಂಧವ್ಯ, ಆ ಬಾಂಧವ್ಯವನ್ನು ಗಟ್ಟಿಪಡಿಸ್ಕೊಳ್ಳುವಂಥ ಗುಣ ಈ ಬಾರಿ ಸೋಮವಾರ ನಾನು ತಿಳಿಸುವಂಥ ತಂತ್ರ ಬಹಳ ಅಪರೂಪವಾದಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಶ್ರಮ ಇದೆ, ಶ್ರಮಿಸಬೇಕಾಗಿರ್ತಕ್ಕಂಥದ್ದು. ಶ್ರಮಪಟ್ಟು ಮಾಡುವಂಥ ತಂತ್ರಸಾರ ಸೋಮವಾರ ಅಮಾವಾಸ್ಯೆ ಎಂದು ನೀವು ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ತಂತ್ರಸಾರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ, ಕುಟುಂಬದಲ್ಲಿರ್ತಕ್ಕಂಥ ಕಲಹ, ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಇಲ್ದಿರತಕ್ಕಂಥದ್ದು, ಬಂಧು ಬಾಂಧವರಲ್ಲಿರ್ತಕ್ಕಂಥದ್ದು, ಒಂದು ಸಣ್ಣ ಪಕ್ಷಿ 4-5 ಮರಿಗಳಿಗೆ ಜನ್ಮ ಕೊಡುತ್ತೆ. ಮಳೆ ಬಂದಾಗ, ಬಿರುಗಾಳಿ ಇದ್ದಾಗ, ಅಥವಾ ತನಗೇನೋ ಅಸಮಾಧಾನ, ತೊಂದರೆ ಆಗ್ತಾ ಇದೆ, ಈ ಪ್ರಕೃತಿ ನಮಗೆ ತೊಂದರೆ ಆಗುತ್ತೆ ಅಂದಾಗ ತನ್ನ 2 ರೆಕ್ಕೆಗಳಿಂದ ಎಲ್ಲ ಮಕ್ಕಳನ್ನು ಒಳಗಡೆ ಕೂರಿಸ್ಕೊಳ್ಳುತ್ತೆ. ಪಕ್ಷಿಗಳಿಗೆ ಅಂತಹ ಒಂದು ಜ್ಞಾನ ಇದೆ. ಆದರೆ ಪಕ್ಷಿಗಳು ಬೆಳೆದಾದ ಮೇಲೆ ಪುನಃ ಅದರ ಗೂಡುಗದರು ದಾಟ್ಕೊಂಡು ಮುಂದೆ ಹೋಗುತ್ತೆ, ಅದು ಪ್ರಕೃತಿ ದತ್ತವಾಗಿರುವಂಥ ಚಿಂತನೆ. ಆದರೆ ಇಷ್ಟೆಲ್ಲ ಬುದ್ಧಿಚೈತನ್ಯ ಇರುವಂತಹ ಮನುಷ್ಯ ತಾನಿರಬೇಕಾಗಿರ್ತಕ್ಕಂಥ ನೀತಿಯನ್ನು ಮರೆತರೆ, ಇವತ್ತು ನಾನು ಮರೆತದ್ದೆ ನಾಳೆ ನನ್ನ ಮಕ್ಕಳು ಮರೀತಾರೆ ಎಂಬತಕ್ಕಂಥ ಚಿಂತನೆ ಇಲ್ದಿರ ನಡೆದರೆ ಅದು ಮುಂದೆ ಎಂಥ ದೊಡ್ಡ ಸಮಸ್ಯೆ ಆಗುತ್ತೆ ಯೋಚನೆ ಮಾಡಿ. ಜೊತೆಗೆ ಇಷ್ಟೆಲ್ಲ ನಾವು ಆಸ್ತಿ, ಅಂತಸ್ತು, ಮನೆ, ಬೇಕು ಬೇಡ ಎಲ್ಲವನ್ನೂ ಕೂಡಿಡ್ತೀವಿ, ಮಾಡ್ತೀವಿ, ಸಂಪಾದಿಸ್ತೀವಿ, ಅಥವಾ ಏನೋ ಒಂದು ರೀತಿ ವ್ಯವಸ್ಥೆಗಳನ್ನು ಮಾಡಿ ಆ ವ್ಯವಸ್ಥೆಗಳಲ್ಲಿ ನಾವು ರಾಜರಾಗಿ ಬದುಕಬೇಕು ಅಂತ ಚಿಂತನೆ ಮಾಡ್ತೀವಿ. ನೀವು ನಿಮ್ಮ ರಾಜ್ಯವನ್ನು, ನಿಮ್ಮ ಸುಖ ಸಂತೋಷವನ್ನು, ನಿಮ್ಮ ಅಭಿವೃದ್ಧಿಯನ್ನು ಅಥವಾ ನಿಮ್ಮ ಯಶಸ್ಸನ್ನು ಯಾರು ನೋಡಬೇಕು? ಹೊರಗಡೆಯವರು ನೋಡಿ ಆ ಕ್ಷಣಕ್ಕೆ ನಿಮ್ಮನ್ನು ಹೊಗಳ್ಬೋದು, ನಿಮ್ಮನ್ನು ಸನ್ಮಾನಿಸ್ಬೋದು, ಅಥವಾ ನಿಮಗೊಂದು ಸ್ಥಾನಮಾನವನ್ನು ಕರುಣಿಸ್ಬೋದು. ಆದರೆ ಇವತ್ತು ನೀವು ಬೆಳೆದು ನಿಂತಿರ್ತಕ್ಕಂಥದ್ದನ್ನು ನೋಡಿ ಅತೀತವಾದಂಥ ರೀತಿ ಸಂತೋಷ ಪಡ್ತಕ್ಕಂಥದ್ದು ಯಾರು? ನಿಮ್ಮ ಜನ್ಮದಾತರೇ ನೋಡುವಂತಹದ್ದಾಗಬೇಕು. ಜನ್ಮದಾತರು ನಾನು ಬೆಳೆಸಿದಂತಹ, ನಾನು ಜನ್ಮ ಕೊಟ್ಟಂಥ ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಗಳು,
ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ, ಇಷ್ಟೊಂದು ಸ್ಥಾನಮಾನದಲ್ಲಿದ್ದಾರೆ, ಇಂಥ ಒಂದು ಹೆಸರು ಮಾಡ್ತಿದ್ದಾರೆ. ಈ ಪ್ರಕಾರವಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ನೋಡಿ ಆನಂದಿಸಬೇಕು. ಆದರೆ ಯಾವೊಬ್ಬ ತಂದೆ ತಾಯಿ ತನ್ನ ಮಕ್ಕಳ ಬೆಳವಣಿಗೆಯನ್ನು ಸಾಮಾನ್ಯಕ್ಕೆ 100ಕ್ಕೆ 99 ಭಾಗ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು ನನ್ನ ಮುಂದೆ ನನ್ನ ಮಕ್ಕಳು ಚೆನ್ನಾಗಿ ಬೆಳೀಲಿ ಅಂತ. ಅದರಲ್ಲಿ ಒಂದಷ್ಟು ಕುಟುಂಬಗಳಲ್ಲಿ ಒಂದಷ್ಟು ಜನ ತಂದೆ ತಾಯಂದಿರು ಸಹಿತ ವಿರುದ್ಧವಾಗಿಯೇ ನಡ್ಕೊಳ್ತಾ ಇದ್ದೀರಿ. ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ. ಯಾಕೆಂದರೆ ಇಲ್ಲಿ ಬರೀ ಒಂದು ಭಾಗದ ಒಂದು ವಿಚಾರ ಮಾತ್ರ ನಾನು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಕೆಲವು ಕುಟುಂಬಗಳಲ್ಲಿ ಜನ್ಮದಾತರು ಮನೆಯಲ್ಲೇ ಇದ್ದು ಮಕ್ಕಳ ಏಳಿಗೆಯನ್ನು ಸಹಿತ ಸಹಿಸ್ದಿರ ಮತ್ತೊಬ್ಬ ಮನೆಯಲ್ಲಿ ಈ ಮನೆಯಲ್ಲಿದ್ದು ಈ ಮನೆಯಲ್ಲೇ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನೂ ಸಹಿತ ಸೌಲಭ್ಯಗಳನ್ನು ತೆಗೆದುಕೊಳ್ತೀರಿ ಅಂದರೆ ನೀವು ಕೊಟ್ಟ ಭಿಕ್ಷೆ, ಅದು ತಪ್ಪಲ್ಲ. ಆದರೆ ನಾನು ಈ ಮಾತು ಆಡಬಾರ್ದು. ಆದರೂ ಈ ವಾಸ್ತುಗೃಹದಲ್ಲಿ ಇದ್ದುಕೊಂಡು ಇನ್ನೊಬ್ಬ ಮಗನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ. ಈ ಮನೆಯಲ್ಲಿ ಮೊಮ್ಮಕ್ಕಳ ಜೊತೆ ಇರ್ತೀರಿ. ನೀವು ಕೂತ್ರೆ ಎದ್ದರೆ ನೀವು ಕುಡಿದಿರ್ತಕ್ಕಂಥ ಕಾಫಿ ಲೋಟನ ಆ ಲೋಟನ ಎತ್ಕೊಂಡೋಗಿ ಶಿಂಕ್ ಹಾಕುವಂಥದ್ದು ಈ ಮನೆ ಮೊಮ್ಮಕ್ಕಳೇ ಇರ್ತಾರೆ. ಈ ಮನೆಯಲ್ಲಿ ನಿಮಗೆ ಬೇಕಾದ್ದು ಬೇಡವದ್ದು ನೀವು ಮಲಗಿದಾಗ ನಿಮಗೆ ಬೆಡ್ಶೀಟು ಅಥವಾ ನಿಮ್ಮ ಬಟ್ಟೆಗಳು ಒಗೆಯೋಕ್ಕೆ ಇನ್ನೊಂದು ಕಡೆ ತೆಗೆದುಕೊಂಡು ಹಾಕುವಂಥದ್ದು ಈ ಮನೆ ಮೊಮ್ಮಕ್ಕಳು ಮಾಡ್ತಿರ್ತಾರೆ. ಆದರೆ ಈ ಮನೆ ಮೊಮ್ಮಕ್ಕಳನ್ನು ಬಿಟ್ಬಿಡ್ತೀರಿ. ಎಲ್ಲೋ ದೂರದಲ್ಲಿರ್ತಕ್ಕಂಥ ಆ ಮೊಮ್ಮಕ್ಕಳನ್ನು ಅಥವಾ ಮಗಳ ಮಕ್ಕಳನ್ನು ಗಂಡು ಮಗ ನಿಮ್ಮ ಮಗನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಒಪ್ಪೋದಿಲ್ಲ. ಇದು ತುಂಬ ಕಡೆ ಇದೆ ಈ ಸಮಸ್ಯೆ. ಗಂಡು ಮಗನ ಅವ್ರ ಮಕ್ಕಳನ್ನು ಅಂದರೆ ನಿಮ್ಮ ಮೊಮ್ಮಕ್ಕಳನ್ನು ಈ ಮನೆಯಲ್ಲಿರ್ತಕ್ಕಂಥವ್ರು ಮಗನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಅದು ಲೆಕ್ಕ ಇಲ್ಲ. ಅದೇ ಹೆಣ್ಣು ಮಕ್ಕಳಾದರೆ ಅವ್ರು 100 ತಪ್ಪು ಮಾಡೋದು ಸಹಿತ ಅದು ಕ್ಷಮೆ ಇದೆ. ಅವ್ರನ್ನ ನೀವು ಸಂತೋಷವಾಗಿ ಕಾಣ್ತೀರಿ. ಅವ್ರನ್ನ ಈ ಮಕ್ಕಳ ಬಗ್ಗೆ ಕೇವಲ ಮಾಡ್ತೀರಿ, ಆ ಮಕ್ಕಳನ್ನು ಹೊಗಳ್ತಿರ್ತೀರಿ. ಆ ಮಕ್ಕಳು ಮಾಡುವಂಥ 100 ಅಸಭ್ಯಗಳಿದ್ದರೂ ಸಹಿತ 100 ಅಸಮಾಧಾನ ಇದ್ದರೂ ಸಹಿತ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಅದನ್ನು ಒಳ್ಳೆಯದು ಅಂತೀರಿ. ಆಗ ನೀವು ನಿಂತಂಥ ನೆಲ ಈ ಪರಿಸರದಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ಎಲ್ಲಿಂದ ಒಳ್ಳೆಯವರಾಗಿ ಮಾಡಲಿಕ್ಕಾಗತ್ತೆ? ಎಲ್ಲಿಂದ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಕಂಪನ ಬರುತ್ತೆ? ಯೋಚನೆ ಮಾಡಿ. ನಿಮ್ಮ ಕಣ್ಣೆದುರುಗ ನಿಮ್ಮ ಆಲೋಚನೆ ಹೇಗಿರಬೇಕು ಅಂದರೆ ಎಲ್ಲರನ್ನೂ ಸರಿ ಸಮಾನಿಸಬೇಕು, ಎಲ್ಲರನ್ನೂ ಪ್ರೀತಿಸಬೇಕು. ಅದರಲ್ಲಿ ಇನ್ನೂ ಒಂದು ಪಟ್ಟು ಹೆಚ್ಚಾಗಿ ನೀವು ಎಲ್ಲಿರ್ತೀರೋ ಆ ಮನೆ ಮಕ್ಕಳನ್ನು ಓಲೈಸಬೇಕು. ಅದನ್ನು ಫಸ್ಟ್ ತಿಳ್ಕೊಳ್ಬೇಕು ನೀವು. ಇದೇನಾಗತ್ತೆ, ದಿನ ಬೆಳಗಾದರೆ ನಿಮ್ಮ ಪಾದ ಸೇವೆ ಮಾಡಿ ನಿಮ್ಮ ಕೈಕಾಲು ಒತ್ತೋದೋ ಅಥವಾ ನಿಮಗೆ ಬೇಕು ಬೇಡ ನೋಡೋದೋ, ನಿಮಗೆ ಬೇಕಾಗಿರೋ ಔಷಧಿಗಳು ತಂದು ಕೊಡೋದು, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗಿ ನಿಂತ್ಕೊಳ್ಳೋದು, ನಮ್ಮಜ್ಜಿ ನಮ್ಮ ತಾತ ಅಂತ ಹೇಳಿ ಹತ್ತಿರಕ್ಕೆ ಬರುವಂಥ ಮೊಮ್ಮಕ್ಕಳನ್ನು ಇವ್ರನ್ನ ಬಿಡ್ತೀರಿ. ಸುಮ್ಮನೆ ಆ ಕಡೆಯಿಂದ ಬಂದು ಹಾಯ್ ಬಾಯ್ ಅಂತ ಹೇಳಿ 2 ದಿವಸ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಅದು ನಿಮ್ಮ ಪಕ್ಕದಲ್ಲಿ ಕೂತು ಊಟ ಟಿಫನ್ ಮಾಡೋದಿಲ್ಲ. ಯಾಕೆಂದರೆ ಅವ್ರದ್ದು ಐಫೈ ಜೀವನ ಆಗಿಬಿಟ್ಟಿರುತ್ತೆ. ನೀವು ತಳಗೆ ಮಲ್ಕೊಂಡಾಗ ನಿಮ್ಮ ಪಾದ ಸೇವೆ ಮಾಡುವಂತಹವರು ಈ ಕುಟುಂಬದಲ್ಲಿದ್ದಾರೆ. ಇದನ್ನು ಮರಿತೀರಿ. ಒಂದು ದಿನ 2 ದಿವಸ ಸುಮ್ಮನೆ ಶೋ ಕೊಡಲಿಕ್ಕಾಗಿ ಹೆಣ್ಣುಮಕ್ಕಳ ಮಕ್ಕಳು ಮನೆ ಬಾಗಿಲಿಗೆ ಬಂದು 2 ದಿವಸ ಚೆನ್ನಾಗಿದೆಯಮ್ಮ ಅಂತ ಹೇಳಿ ಪಕ್ಕದಲ್ಲಿ ಕೂತ್ಕೊಂಡು 4 ಸತಿ ಕೈ ತೊಳ್ಕೊಳ್ತಿರ್ತಾರೆ. ಪಕ್ಕದಲ್ಲಿ ಕೂತ್ಕೊಂಡು 4 ಸತಿ ಕೈ ತೊಳ್ಕೊಳ್ತಾರೆ. ಅಂಥವ್ರ ಬಗ್ಗೆ ನೀವು ಎಲ್ಲ ಕಡೆ ಹೊಗಳ್ತಾ ಇರ್ತೀರಿ. ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಮೊಮ್ಮಕ್ಕಳು. ಇದು ಮಾಡ್ತಿದ್ದೀರೋ ಇಲ್ಲೋ ತಪ್ಪನ್ನು? ಈ ತಪ್ಪುಗಳನ್ನು ಮಾಡಿ ಕಡೆಗಾಲದಲ್ಲಿ ಸುಸ್ತಾದಾಗ ಅಥವಾ ನಿಮ್ಮ ಕೈಲಾಗದಿದ್ದಾಗ ನಿಮ್ಮನ್ನು ನೋಡೋರು ಯಾರು? ಇದು ತುಂಬ ಜನ ಮನೆಗಳಲ್ಲಿ ತುಂಬ ಕಡೆ ನಡೀತಾ ಇರತಕ್ಕಂಥದ್ದು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನಿಮಗೆ ಬೇಕಾದ್ದು ಬೇಡವಾದ್ದು ಕೊಟ್ಟು ನೋಡಿ ನಿಮ್ಮನ್ನು ಕರ್ಕೊಂಡು ಓಡಾಡಿಸೋಂಥವ್ರನ್ನೆಲ್ಲವನ್ನೂ ಸಹಿತ ಕಡೆಗಣಿಸದೆ ಯಾವಾಗೋ ಆ ಕಡೆ ಈ ಕಡೆ ಒಂದು ಪೌರ್ಣಮಿ ಅಮಾವಾಸ್ಯೆಗೋ ಗ್ರಹಣ ಕಾಲಕ್ಕೋ ಯುಗಾದಿಗೋ ಮೌರ್ಣಮಿಗೋ ಬಂದಂಗೆ ಒಂದು ಸತಿ ಬಂದು ಹೋಗೋವ್ರ ಬಗ್ಗೆ ಅಪಾರವಾದ ವಿಶ್ವಾಸ. ಅವ್ರನ್ನೆಲ್ಲೂ ಬಿಡೋದಿಲ್ಲ ನೀವು. ಅವ್ರು ನಿಮ್ಮನ್ನು ನೋಡೋದೇ ಇಲ್ಲ. ಒಂದು ಅನ್ಯೋನ್ಯತೆ, ಒಂದು ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯ, ಒಂದು ಕುಟುಂಬದ ಐಕ್ಯತೆ ಎಲ್ಲಿ ತಪ್ಪಾಗುತ್ತೆ, ಎಲ್ಲೆಲ್ಲಿ ತಪ್ಪು ನಡೆಯುತ್ತೆ, ಆ ತಪ್ಪನ್ನು ಎಲ್ಲಿ ಸರಿಪಡಿಸ್ಕೋಬೇಕು ನಾವು, ಇದನ್ನು ಹಿರಿಯರು ತಾವು ಮಾಡಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು, ಹೆಣ್ಣು ಮಕ್ಕಳ ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳ ಮಕ್ಕಳಾಗಲಿ ತಪ್ಪಾಗಿದ್ದರೆ ಸರಿಪಡಿಸ್ಕೊಳ್ಳಿ. ನೀವು ಅನ್ಯೋನ್ಯವಾಗಿದ್ದೀರಾ, ತುಂಬ ಸಂತೋಷ. ನಿಮ್ಮಲ್ಲಿ ಬಂಧುತ್ವ ಇದೆಯಾ, ಸಂತೋಷ. ಬಾಂಧವ್ಯ ಇದೆಯಾ, ಸಂತೋಷ. ಇದನ್ನು ಹೊರತುಪಡಿಸಿ ಎಲ್ಲವನ್ನೂ ಸಹಿತ ಒಂದು ಬೇರೆ ಬೇರೆ ದಾರಿನಲ್ಲೇ ಕರ್ಕೊಂಡು ಹೋದರೆ ಆಗ ಅನ್ಯೋನ್ಯತೆ ಎಲ್ಲಿ ಬರುತ್ತೆ? ಜೊತೆಗೆ ಹೋದಷ್ಟು ದಿವಸ ವೈರತ್ವ ಬೇಡ, ಶತ್ರುತ್ವ ಬೇಡ, ಅಸಮಾಧಾನ ಬೇಡ. ಇದೆಲ್ಲ ಮಾಡ್ತಾ ಹೋದಷ್ಟು ಸಮಸ್ಯೆನೇ ಜಾಸ್ತಿ ಆಗುತ್ತೆ.
3 ದಿವಸ ಮಾತ್ರ ಮನುಷ್ಯನ ಬದುಕು. ಈ 3 ದಿವಸದಲ್ಲಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ಬದುಕಿನ ಸೂತ್ರಗಳನ್ನು, ಬದುಕಿನ ಆ ವಿಶೇಷವಾದಂಥ ಕಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ದೊಡ್ಡ ಸಮಸ್ಯೆಗೆ ಈಡಾಗ್ತೀವಿ ನಾವು. ಮನುಷ್ಯ ತಾನು ಸುಸ್ತಾಗಿ ಬಿದ್ದಾಗ, ನೆಲಕ್ಕೆ ಕಚ್ಕೊಂಡಾಗ ದುಡ್ಡು ಕಾಸು ಬರೋದಿಲ್ಲ, ಯಾವ ನೆಂಟರಿಷ್ಟು ಬರೋದಿಲ್ಲ, ಯಾವ ಸಂಬಂಧಗಳು ಹತ್ತಿರಕ್ಕೆ ಬರೋದಿಲ್ಲ. ಈ ದೇಹ ಚೆನ್ನಾಗಿದ್ದರೆ ಎಲ್ಲರೂ ಹತ್ತಿರ ನಿಂತು ಮಾತಾಡ್ತಾರೆ. ಈ ದೇಹದಲ್ಲಿ ಏನಾದ್ರು ದುರ್ಗಂಧ ನಾರಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ದೇಹ ಚೆನ್ನಾಗಿದ್ದರೆ 4-6 ಜನ ಹತ್ತತ್ರ ನಿಂತು ಮಾತಾಡ್ತಾರೆ. ಈ ದೇಹಕ್ಕೆ ಏನೋ ಒಂಚೂರು ಗಾಯನೋ ಏನೋ ಒಂಚೂರು ಸಮಸ್ಯೆ ಆಯಿತು, ಒಂದಷ್ಟು ದುರ್ಗಂಧ ನಾರ್ತು. ಯಾಕೆಂದರೆ ಸಾಕಷ್ಟು ಕೊಳಕು ತುಂಬಿಕೊಂಡಿರುವಂಥ ಈ ದೇಹ, ಅರ್ಥ ಮಾಡ್ಕೊಳ್ಳಿ. ಹೊರಗಡೆ ಈ ಚರ್ಮ ಚೆನ್ನಾಗಿದೆ, ಹೊರಗಡೆ ಈ ಕಲರ್ ಇದೆ, ಹೊರಗಡೆ ನಾವು ಹಾಕ್ಕೊಂಡಿರೋ ವಸ್ತ್ರಗಳು ಚೆನ್ನಾಗಿದೆ, ನಾವು ಹೀಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ, ಅದರಿಂದ ಎಲ್ಲರಿಂದ ನಮ್ಮಿಂದೆ ಅಥವಾ ನಮ್ಮ ಪರಿಸರದಲ್ಲಿ ಇರ್ತಾರೆ. ಅದೇ ದೇಹಕ್ಕೆ ಏನಾದ್ರು ರೋಗ ರುಜಿನಗಳು, ಏನಾದರೂ ಒಂಚೂರು ಗಾಯನೋ ಏನೋ ಒಂಚೂರು ತೊಂದರೆ ಆಗೋದು ಆಯಿತು ಅಂದರೆ ಎಷ್ಟು ಜನ ಹತ್ತಿರ ಬರ್ತಾರೆ? ಇವತ್ತು ಹಾಸ್ಪಿಟ್ಲಲ್ಲಿ ಯಾರು ನೋಡ್ಲಿಕ್ಕೆ ಹೋಗ್ತೀರಿ ನೀವು? ಹಾಸ್ಪಿಟ್ಲಲ್ಲಿ ಹೋಗಿ ನೋಡೋಕ್ಕೆ ಹೋದಾಗ ಅವ್ರ ಬೆಡ್ ಮೇಲೆ ಕೂತ್ಕೊಂಡು ಅವ್ರನ್ನ ಕೈ ಮುಟ್ಟಿಸಿ ಮಾತಾಡ್ತೀರ ನೀವು? ಮಾತಾಡ್ಲಿಕ್ಕಾಗತ್ತೆ? ಅಥವಾ ಏನಾದ್ರು ಒಂಚೂರು ಗಾಯ ಆಯಿತು, ಅವ್ರಿಗೆ ನೀವು ಅದನ್ನು, ಆ ಗಾಯಕ್ಕೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರ ಮಾಡಬೇಕು, ಎಷ್ಟು ಜನ ಆ ಗಾಯನ ಮುಟ್ತಿದ್ದೀರಿ? ಅವೆಲ್ಲ ಸಾಧ್ಯ ಇಲ್ಲ. ನಿಮ್ಮ ದೇಹ ಅವ್ರ ದೇಹ ಒಂದೇ, ಚರ್ಮ, ಮಾಂಸ, ರಕ್ತ ಎಲ್ಲವೂ ಒಂದೇ. ಆದರೂ ಆ ಹಸೆಯ ಅಂತಕ್ಕಂಥದ್ದು, ಬಾಧೆ ಅಂತಕ್ಕಂಥದ್ದು, ಅಥವಾ ಅದನ್ನು ಕಂಡಾಗ ಒಂದು ಥರ ಆಗುವಂಥ ಮನಸ್ಸಿದೆಯಲ್ಲ, ಒಳ ಮನಸ್ಸಿದೆಯಲ್ಲ, ಅದನ್ನು ಯಾರೂ ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ಕೆಲವೆಲ್ಲ ಹಾಗೇನೆ. ನಮ್ಮದಲ್ಲದನ್ನು ನಾವು ನೋಡ್ತೀವ, ನಮ್ಮದಕ್ಕೆ ನಾವು ಎಷ್ಟು ಆದ್ಯತೆ ಕೊಡ್ತೀವಿ, ಹೊರಗಡೆದಕ್ಕೆ ಎಷ್ಟು ಆದ್ಯತೆ ಕೊಡ್ತೀವಿ. ಅದನ್ನು ತಿರುಗಿಸಿ ಹೇಳೋದಾದರೆ ನಮ್ಮಲ್ಲಿರ್ತಕ್ಕಂಥವ್ರಿಗೆ ಆದ್ಯತೆಯನ್ನು ನಮ್ಮನೆಯವ್ರನ್ನೇ ಕಡೆಗಾಣಿಸುವಂಥ ಪರಿಸ್ಥಿತಿನೂ ಆಗೋಗ್ಬಿಡುತ್ತೆ. ಆದಷ್ಟು ಇಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂತಹ ಮನಸ್ಥಿತಿಗಳನ್ನು, ಇಂತಹ ವಾಸ್ತುಗೃಹದಲ್ಲಿ ಇಂತಹ ಅಸಮಾಧಾನದ ಸನ್ನಿವೇಶಗಳನ್ನು, ಆ ಕ್ಷಣಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಬಹುಶಃ ಹಿಂದಿನ ಋಷಿಮುನಿಗಳು ಇಂತಹ ತಂತ್ರಗಳನ್ನು ಬರೆದಿಟ್ಟಿದ್ದಾರೋ ಏನು. ಆದರೆ ಈ ಬಾರಿ ಸೋಮವಾರ ನೀವು ತಿಳ್ಕೊಳ್ಳುವಂತಹ ಈ ತಂತ್ರಸಾರ ಸ್ವಲ್ಪ ಶ್ರಮಿಸಲೇಬೇಕು. ಈ ತಂತ್ರಸಾರಕ್ಕೆ ಇಡೀ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಸ್ಥರು ಈ ತಂತ್ರಸಾರವನ್ನು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾಕಾಲದ ಈ ಅನುಷ್ಠಾನವನ್ನು ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಥವಾ ಕುಟುಂಬದಿಂದ ಹೊರಗಡೆ ಇದ್ದರೆ ಅವರು ಸಹಿತ ಅವರ ಹೆಸರನ್ನು ನಾವು ಮನಸ್ಸಲ್ಲಿ ತಂದುಕೊಂಡು ಎಲ್ಲರೂ ಅನ್ಯೋನ್ಯತೆಯಿಂದ ಒಂದು ಕುಟುಂಬದಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ತಂತ್ರಸಾರ ತುಂಬ ಸಹಾಯ ಮಾಡುತ್ತೆ. ಇದು ಬಹಳ ಹೆಸರುವಾಸಿ ಇರತಕ್ಕಂಥದ್ದು. ಅಂತಹ ಅದ್ಭುತವಾದ ತಂತ್ರವೇ ಈ ಬಾರಿ ಅಮಾವಾಸ್ಯೆ ಶುಭ ಸಂಧ್ಯಾಕಾಲ, ಅದರಲ್ಲೂ ಗೋಧೂಳಿ ಲಗ್ನದಲ್ಲಿ ಅನುಷ್ಠಾನ ಮಾಡಬೇಕು. ಮಾಡುವ ಕ್ರಮವನ್ನು ನಾನು ಮುಂದೆ ತಿಳಿಸ್ಕೊಡ್ತೇನೆ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕುಟುಂಬದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು, ಧರ್ಮ ಸೂಕ್ಷ್ಮದ ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲದಲ್ಲಿ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಬುಧವಾರ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಯನ್ನು ದೂರ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಇವತ್ತು ಬೆಳಗ್ಗೆ 10 ಗಂಟೆ 11 ನಿಮಿಷದಿಂದ 10 ಗಂಟೆ 11 ನಿಮಿಷದಿಂದ 4 ಗಂಟೆ ತನಕ ಬಹಳ ಒಳ್ಳೆ ಕಾಲನೇ. ಆದರೆ 10 ಗಂಟೆ 11 ನಿಮಿಷಕ್ಕೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸಕ್ಕೆ ಹೊರಡಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಇವತ್ತಿನ ಕೆಲಸಗಳೆಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಕ್ಕಂಥದ್ದಲ್ಲ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಎಲ್ಲಕ್ಕೂ ಜೋಶ್ ಇರುತ್ತೆ, ಎಲ್ಲವನ್ನೂ ಮಾಡಬೇಕು ಅನ್ನೋ ಆಸೆನೇ, ಆದರೆ ಯಾವುದೂ ಮಾಡಲಿಕ್ಕಾಗಲ್ಲ. ಏನಾದರೂ ಒಂದು ಅಸಮಾಧಾನ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ತೃಪ್ತಿಕರವಾದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಯೋಗದಲ್ಲಿ ಆ ಯೋಗ ಫಲ ಎಂಬತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ಸ್ವಲ್ಪ ವ್ಯತ್ಯಾಸನೇ ಆಗುತ್ತೆ. ಆದರೆ ಇವತ್ತು ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು ಅಥವಾ ಗ್ರಾಮದೇವತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ. ಫಲಾಫಲಗಳಲ್ಲಿ ಇವತ್ತು ವೃಷಭ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಹಣಕಾಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಉಡುಗೆ ತೊಡುಗೆಗಳು, ನಿಮ್ಮ ಮಾತುಕತೆ ಅಥವಾ ನಿಮ್ಮ ವ್ಯವಹಾರ ಅಥವಾ ಹೊಸದಾಗಿ ಏನಾದರೂ ಮಾಡಬೇಕು ಎಂಬತಕ್ಕಂಥ ಚಿಂತನೆ, ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಇವತ್ತು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ, ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡುವಾಗ, ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಾಗ ಸಾಕಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಮಾನಸಿಕವಾದಂಥ ಒತ್ತಡ ಇದೆ. ಹಾಗಂತ ಕೈಕಟ್ಟಿ ಕೂರೋಂಗಿಲ್ಲ, ಏನಾದರೂ ಶ್ರಮಿಸಲೇಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದ ಸುತ್ತಮುತ್ತ ಎಲ್ಲಾದರೂ ಹನುಮನ ಸಾನ್ನಿಧ್ಯ ಇದ್ದರೆ ಹನುಮನ ದರ್ಶನ ಮಾಡಿ ಬನ್ನಿ. ಮನೋಜವಂ ಆರ್ತುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನುರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾನ್. ಹನುಮನ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿದ ನಂತರ ಹನುಮನ ನಮಸ್ಕಾರ ಮಾಡಿ, ಅಂದರೆ ಹನುಮ ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಒಂದಿಷ್ಟು ಹಣ್ಣು ಹಂಪಲ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದು ಭಾಳಷ್ಟು ಶ್ರೇಯಸ್ಸು, ಹೆಚ್ಚಿನ ಯಶಸ್ಸು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಕೆಲವಷ್ಟು ಸಂಕಷ್ಟಗಳನ್ನು ಹೆದರಿಸಬೇಕಾಗತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಾಗಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು. ಹಿಂದೆ ಅವತ್ತು ಏನೋ ಒಂದು ವ್ಯವಹಾರ ಮಾಡಿರ್ತೀರಿ, ಆ ವ್ಯವಹಾರ ಇವತ್ತು ಮರುಕಳಿಸಿ ಪುನಃ ಅದರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕೆಂದರೆ ಕೆಲವಷ್ಟು ಲಾಭ ನಷ್ಟಗಳನ್ನು, ಕೆಲವಷ್ಟು ವಿಚಾರಗಳನ್ನು ತಾವು ಅಂದುಕೊಂಡಷ್ಟು ಮಟ್ಟಿಗೆ ವೇಗವಾಗಿ ನಡೆಸಲಿಕ್ಕೆ ಆಗೋದಿಲ್ಲ. ಹಾಗೆ ಕೆಲವು ಬೇಡವಾದಂಥ ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ನೋವು ಪಡುವಂಥ ಪರಿಸ್ಥಿತಿನೂ ಆಗ್ತಿರುತ್ತೆ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಮಧ್ಯದಲ್ಲಿ ತಮ್ಮ ಅದೃಷ್ಟದ ಕಾಲ ಅಂದರೂ ತಪ್ಪಾಗೋದಿಲ್ಲ. ತಾವು ಇಷ್ಟು ದಿವಸ ಶ್ರಮಿಸಿದ್ದೀರಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅಥವಾ ನಿಮಗೊಂದು ಸ್ಥಾನಮಾನವನ್ನು ಅಥವಾ ನಿಮ್ಮನ್ನು ಗುರುತಿಸ್ತಕ್ಕಂಥದ್ದು, ಅಂತಹ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮೊದಲು ಸರಿಯಾದ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು, ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ದುರ್ಗೆಯ ಮಂತ್ರವನ್ನು ಹೇಳ್ತಾ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ, ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ನೀವು ಅಂದುಕೊಂಡಷ್ಟು ಲಾಭವೇ ಸರಿ, ಆದರೆ ಪ್ರಾರಂಭಿಕದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಂಡು ಸಮಂಜಸ್ಕರವಾದಂತಹ ಒಳ್ಳೆಯ ಒಂದು ಸುಂದರವಾದ ಬದುಕು ಕಟ್ಕೊಳ್ಳೋದಕ್ಕೆ ಒಳ್ಳೆಯ ಯೋಗ ಫಲವೂ ಇದೆ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 12:20 4:15 12:20 4:15 ಬಹಳ ಅದ್ಭುತವಾದ ಕಾಲ. ಒಳ್ಳೆ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ನಿಮಗೆ ಅಂತ ಒಂದು ಸ್ಥಾನಮಾನ, ನಿಮ್ಮದೇ ಆದಂಥ ವೃತ್ತಿ ಧರ್ಮದ ಅಭಿವೃದ್ಧಿ, ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ, ಆ ಯೋಗ ಲಕ್ಷಣವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಾಸನ್ನಿಂದ. ಅಮ್ಮ, ತಮ್ಮ ಹೆಸರು? ಹಾ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರಗಳು. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ತುಂಬಾ ಹುಷಾರಿಲ್ಲ ಗುರುಜಿ. ಬರೇ ಒಂದ್ ದಿವಸ ಹುಷಾರಿದ್ರೆ ಒಂದ್ ದಿವಸ ಹುಷಾರಿರೋದಿಲ್ಲ. ಏನು ಸಮಸ್ಯೆ, ಏನು ತೊಂದರೆ ಆಗ್ತದೆ? ಸುಮ್ಮನೆ ಸರ್, ಬರೇ ಕಾಲು ನೋವು, ಕೈ ನೋವು, ಹೊಟ್ಟೆ, ಬೆನ್ನು ನೋವು, ಇಲ್ಲ ಜ್ವರ ಆಗೋದು, ಸುಮ್ಮನೆ ಸಿಟ್ಟು ಬರೋದು. ಸುಮ್ಮನೆ ಸಿಟ್ಟು ಬರಲಿಕ್ಕೆ 2 ಕಾರಣ. ಈ ಔಷಧೋಪಚಾರಗಳು ತಗೊಳ್ತಾ ಇರ್ತೀರಲ್ಲ, ಆ ಔಷಧಿಗಳು ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಅಷ್ಟು ಪರಿಣಾಮ ಬೀರುತ್ತೆ. ಯಾವುದೇ ಔಷಧಿ ನಾವು ತಿಳ್ಕೊಂಡಾಗೆ ನಾವೊಂದು ಕೆಲವು ಮೆಡಿಸಿನ್ಸ್ ತೊಗೊಳ್ತೀವಲ್ಲ, ಆ ಮೆಡಿಸಿನ್ಸು ಆ ರೋಗಕ್ಕೆ ಮಾತ್ರ ಗುಣಪಡಿಸುವಂಥದ್ದಲ್ಲ. ಆ ರೋಗಕ್ಕೆ ಮಾತ್ರ ಗುಣಪಡಿಸೋದಕ್ಕೆ ಮೆಡಿಸಿನ್ಸ್ ಬರೋದಿಲ್ಲ. ಆ ಮೆಡಿಸಿನ್ಸಿಂದ ಸೈಡ್ ಎಫೆಕ್ಟ್ಸು ಇರುತ್ತೆ. ಹಾಗೆ ನಿಮ್ಮ ತನವನ್ನು, ನಿಮ್ಮ ಮನಸ್ಥಿತಿಯನ್ನು, ನಿಮ್ಮಲ್ಲಿರುವಂತಹ ಒಂದು ಒಳ್ಳೆತನವನ್ನು ಸಹಿತ ನಾವು ಕೆಲವು ಸತಿ ತಪ್ಪು ದಾರಿ ಹೇಳ್ಕೊಂಡ್ಬಿಡ್ತೀವಿ. ಅಂದರೆ ಈ ಔಷಧಿಗಳು ನಮ್ಮನ್ನು ಆ ಥರ ಹುಚ್ಚೆಬ್ಸುತ್ತೆ.
ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ನಿಮಗಿರುವಂಥದ್ದು ಈ ಅನಾರೋಗ್ಯ ಸಮಸ್ಯೆ ಏನು ನೀವು ಬಾಧಿಸ್ತಾ ಇದೆಯಲ್ಲ, ಇದು ಔಷಧಿಗಳಿಂದಲೇ ಗುಣ ಆಗುತ್ತೆ ಅಂತಲ್ಲ. ಎಲ್ಲವೂ ಔಷಧಿಗಳೇ ನಿಮ್ಮನ್ನು ಗುಣಪಡಿಸೋದಿಲ್ಲ, ನಿಮ್ಮನ್ನು ಮೇಲ್ ಮಾಡೋದಿಲ್ಲ. ನೀವು ಆದಷ್ಟು ಕೆಲವು ವಿಚಾರಗಳಲ್ಲಿ ನೋಡಮ್ಮ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆ ಅಂತಕ್ಕಂಥದ್ದು ಔಷಧೋಪಚಾರದಿಂದ ಗುಣಪಡಿಸುವಂಥದ್ದಲ್ಲ. ಇದಕ್ಕೆ ಚಿಕ್ಕದಾಗಿ ಸುಲಭನಾಗಿ ಒಂದು ತಂತ್ರಸಾರ ಇದೆ. ಆ ತಂತ್ರಸಾರವನ್ನು ನೀವು 9 ದಿವಸ ಮಾಡ್ಕೊಳ್ಳಿ. ಪ್ರತಿ ದಿವಸ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಅಶ್ವತ್ಥ ವೃಕ್ಷದ ಹತ್ರ ಹೋಗಿ, ಅಶ್ವತ್ಥ ಮರದ ಹತ್ರ ಹೋಗಬೇಕಾದ್ರೆ ಮೊದಲನೇ ದಿವಸ ಕಡಲೆಬೇಳೆ ತೊಗೊಳ್ಳಿ. 3 ದಿವಸ ಕಡಲೆಬೇಳೆ ಒಂದೊಂದು ಹಿಡಿಯಷ್ಟು ತೊಗೊಂಡು 3 ದಿವಸ ಆ ವೃಕ್ಷಕ್ಕೆ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ 11 ಪ್ರದಕ್ಷಿಣೆ ಆದಮೇಲೆ ಆ ವೃಕ್ಷದ ಹತ್ರ ಆ ಬೇಳೆ ಹಾಕಿಬಿಟ್ಟು ಪ್ರಾರ್ಥನೆ ಮಾಡಿ ಒಂದು 5 ನಿಮಿಷ ಅಲ್ಲಿ ಕೂತ್ಕೊಂಡು ಅಲ್ಲಿ ನಿಮ್ಮ ಮನೆದೇವ್ರು ನಮಸ್ಕಾರ ಮಾಡಿಕೊಂಡು ಬನ್ನಿ. 3 ದಿವಸ ಆದಮೇಲೆ ಇನ್ನು 3 ದಿವಸಕ್ಕೆ ಉದ್ದಿನಬೇಳೆ ಒಂದು ಹಿಡಿ ತೊಗೊಳ್ಳಿ. ಒಂದು ಹಿಡಿ ಉದ್ದಿನಬೇಳೆ ತೊಗೊಂಡು ಅದು 3 ದಿವಸನೇ ಅದೇ ಪ್ರಕಾರ ಆ ವೃಕ್ಷದ ಹತ್ರ ಹೋಗಿ ಅಲ್ಲಿ 3 ಪ್ರದಕ್ಷಿಣೆ 11 ಪ್ರದಕ್ಷಿಣೆ ಮಾಡಿ ವೃಕ್ಷದ ಹತ್ರ ಆ ಒಂದು ಧಾನ್ಯಗಳನ್ನು ಹಾಕಿಬಿಟ್ಟು ಬನ್ನಿ. ಅದಾದ ಇನ್ನು 3 ದಿವಸ ಇರುತ್ತಲ್ಲ, ಸಾಧ್ಯವಾದರೆ ಎಲ್ಲ ಧಾನ್ಯಗಳನ್ನು 9 ನವಧಾನ್ಯಗಳನ್ನು ಕೈಯಲ್ಲಿ ತಗೊಂಡು ಅದನ್ನು ಸಹಿತ 11 ಪ್ರದಕ್ಷಿಣೆ ಆದಮೇಲೆ ಆ ವೃಕ್ಷದ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ 10ನೇ ದಿವಸ ಬರುತ್ತಲ್ಲ, ಆ 10ನೇ ದಿವಸ ನಿಮ್ಮ ಊರಿಗೆ ಸಮೀಪ ಇರ್ತಕ್ಕಂಥ ಎಲ್ಲರೂ ನೀರು ಹರಿಯೋ ಸ್ಥಳ ಇದ್ದರೆ ಅಲ್ಲಿ ಹೋಗಿ ಒಂದು ಗಂಗೆ ಪೂಜೆ ಮಾಡಿಕೊಂಡು ಒಂದು ಹರಿಯೋ ನೀರಲ್ಲಿ ಸ್ನಾನ ಮಾಡಿಕೊಂಡು ಬೆಳಗ್ಗೆ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ಬನ್ನಿ. ಇದಿಷ್ಟು ಆದಮೇಲೆ ಮನೆಯಲ್ಲಿ ಒಂದು ಕಂದು ಬಣ್ಣದ ಗೋವನ್ನು ಮನೆಗೆ ಕರೆಸಿ ಆ ಗೋವಿಗೆ ಗೋಗ್ರಾಸ ಕೊಡಿ. ಇದಿಷ್ಟನ್ನು ನೀವು ಮಾಡಿದರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಯಾವ ಔಷಧಿಗಳು ಬೇಡ, ಯಾವ ತಂತ್ರಮಂತ್ರವೂ ಬೇಡ, ಯಾವುದೇ ಥರ ದೋಷಗಳಿದ್ರೆ ಎಲ್ಲವೂ ದೂರ ಆಗುತ್ತೆ. ಯಾಕೆ ಅಂದರೆ ನೀವು ಒಂದು ದಾಟಿದ್ದೀರಿ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಒಂದು ದಾಟಿರೋದ್ರಿಂದ, ಯಾರೋ ಮಾಡಾಕಿರ್ತಕ್ಕಂಥದ್ದನ್ನು ನೀವು ದಾಟಿರೋದ್ರಿಂದ ನಿಮಗೆ ಈ ಸಮಸ್ಯೆ. ಇದು ನಿಮಗೆ ಸತ್ಯ ಅನ್ನೋದಾದರೆ ನಿಮ್ಮ ಎಡಗಡೆ ಮೊಣಕಾಲಿಂದ ತಲೆಗೆ ಮೀನು ಮಾಂಸಖಂಡದ ಹತ್ರ ನಿಮಗೊಂದು ಹುಟ್ಟು ಮಚ್ಚೆ ಆಧಾರ ಇದೆ, ನೋಡ್ಕೊಳ್ಳಿ. ನಿಮ್ಮ ಎಡಗಡೆ ಮೊಣಕಾಲು ಇದೆಯಲ್ಲಮ್ಮ, ಎಡಗಡೆ ಮೊಣಕಾಲಿಂದ ತಳಗಡೆ ಮೀನು ಮಾಂಸಖಂಡ ಇದೆಯಲ್ಲ, ಅಲ್ಲಿ ಒಂದು ಹುಟ್ಟು ಮಚ್ಚೆ ಇದೆ, ನೋಡ್ಕೊಳ್ಳಿ. ಇದೆಯಮ್ಮ? ಆ ಹುಟ್ಟು ಮಚ್ಚೆ ಇರೋದ್ರಿಂದ ನೀವು ಈ ತಂತ್ರಸಾರವನ್ನು ಮಾಡ್ಕೊಂಡಿದ್ದೇ ಆದರೆ ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀರಿ ನೀವು. ಗುರುಜಿ, ನಮ್ಮ ಮನೆಯವರಿಗೆ ಕೆಲಸನ ಸಿಗ್ತಿಲ್ಲ ಗುರುಜಿ. ಇಷ್ಟು ದಿನ ಹೋಗ್ತಿದ್ರು, ಇವಾಗ ಸ್ವಲ್ಪ ಕಂಪ್ನಿ ಒಳಗೆ ಕಿರಿಕಿರಿ ಮಾಡಿ ಅವ್ರನ್ನ ಕೆಲಸಕ್ಕೆ ಬಿಡ್ತಿದ್ದಾರೆ ಗುರುಜಿ. ಇರಲಿ, ಚಿಂತೆ ಮಾಡಬೇಡಿ, ಅದಕ್ಕೂ ಅನುಕೂಲ ಆಗುತ್ತೆ. ನೀವು ಈ ತಂತ್ರವನ್ನು ಗಂಡ ಹೆಂಡತಿ ಇಬ್ಬರು ಸೇರೆ ಮಾಡಿ, ಇದರಿಂದ ಅವ್ರಿಗೂ ಬಹಳ ಅನುಕೂಲ ಆಗುತ್ತೆ. ಒಳ್ಳೇದಾಗಲಿ. ಅದೇ ಗುರುಜಿ, 6 ತಿಂಗಳಾಯ್ತು ಗುರುಜಿ ಮದುವೆ ಆಗಿ. ಬರೀ 6 ತಿಂಗಳಾಯ್ತಾ? 7 ತಿಂಗಳು ಗುರುಜಿ. ಅದು ಒಂದೂವರೆ ತಿಂಗಳು ಸುಮ್ಮನೆ ಹಂಗೆ ಇದಾಗ್ತಾ ಇದೆ ಗುರುಜಿ. ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಅವ್ರೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಗುರುಜಿ, ಮತ್ತೆ ಹಂಗೆ ಆಗ್ತಿದೆ. ನಾನು ಹೇಳ್ತಾ ಇದ್ದೀನಿ, ನಿಮಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಎದ್ದು ಚೆನ್ನಾಗಿ ಓಡಾಡಿಕೊಂಡು ಸ್ಟ್ರಾಂಗ್ ಆಗಿ ನೀವು ಯಾವ ಸಮಸ್ಯೆ ನನಗಿಲ್ಲ, ನಾನು ಆರೋಗ್ಯಕರವಾಗಿದ್ದೀನಿ ಅಂತ ಮೊದಲು ಹಾಸಿಗೆ ಮೇಲೆ ಮಲಗೋದನ್ನು ಹೆಣ್ಮಕ್ಳು ಬಿಡಬೇಕು. ಹಾಗಂತ ರಾತ್ರಿ ಅಲ್ಲ, ರಾತ್ರಿ ಹಾಸಿಗೆ ಮೇಲೆ ಇರಬೇಕು, ಹಗಲು ಹಾಸಿಗೆ ಮೇಲೆ ಇರಬಾರ್ದು. ನೀವೆದ್ದು ಓಡಾಡ್ತಾ ಇರಬೇಕು, ಲವಲವಿಕೆ ಇರಬೇಕು, ನವನಗ್ತಾ ಇರಬೇಕು, ಹಸನ್ಮುಖಿಯಾಗಿರಬೇಕು. ಇನ್ನು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ನಾವು ದಂಪತಿಗಳು ನೀವು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿನವರು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವೇನು ಅಂದುಕೊಂಡಷ್ಟು ಕೆಲಸ ಆಗಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಯನ್ನು ದೂರ ಮಾಡಬೇಕು. ಆದರೆ ಸಿಂಹರಾಶಿಯವರು ಇವತ್ತು ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ತುಂಬ ತಲೆಗೆ ಹಾಕ್ಕೊಂಡ್ಬಿಡ್ತೀವಿ. ಸಮಾಧಾನವಾಗಿರಬೇಕು, ತೃಪ್ತಿಕರವಾಗಿರಬೇಕು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಒಂದು ವಿಚಾರ ತಿಳ್ಕೊಳ್ಬೇಕು, ಎಲ್ಲವೂ ಭಗವತ್ ಸಂಕಲ್ಪದಂತೆ, ಭಗವಂತನ ನಿಯಮದಂತೆ ನಡೆಯುತ್ತೆ. ಇಲ್ಲಿ ನಮ್ಮಿಂದ ನಾವು ಮಾಡಿದಂಥದ್ದು ಅಥವಾ ನಮ್ಮಿಂದ ಆಗುವಂಥದ್ದು ನಾನು ಹೇಳಿದ್ರೆ ಮಾತ್ರ ಸದ್ಯ ಅಂದ್ಕೊಳ್ತಕ್ಕಂಥದ್ದು, ಅಥವಾ ನಾವು ಒಂದಿಷ್ಟು ದುಡ್ಡು ಕಾಸು ಖರ್ಚು ಮಾಡಿದ್ರೆ ನಮ್ಮ ಜೀವನ ಹೇಗೆ ಬೇಕಾದ್ರೂ ಆಗುತ್ತೆ ಅಂದ್ಕೊಳ್ಳೋದು, ಅದು ಮೂರ್ಖತನ. ಏನಾಗಬೇಕಾಗಿದೆಯೋ ಅದನ್ನು ಭಗವಂತ ನಿರ್ಣಯಪಡಿಸಿರ್ತಾನೆ. ಏನಾಗಬೇಕಾಗಿದೆಯೋ, ಏನು ನಡಿಬೇಕಾಗಿದೆಯೋ, ಯಾವುದನ್ನು ನಾವು ಅನುಸರಿಸಬೇಕಾಗಿದೆಯೋ ಎಲ್ಲವೂ ಆತ ಹೇಳ್ದಂಗೆ ನಡಿಬೇಕು. ಅದರಲ್ಲೂ ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಕರೆಕ್ಟಾಗಿ 12 ಗಂಟೆಗೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಒಂದು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಒಂದು ಮಾರ್ಗದರ್ಶನ ತೆಗೆದುಕೊಂಡು ಇವತ್ತು ಸಾಯಂಕಾಲ ತಾಯಿ ಮಹಾಲಕ್ಷ್ಮಿಗೆ ಒಂದಷ್ಟು ಕುಂಕುಮಾರ್ಚನೆನೋ, ಪುಷ್ಪಾರ್ಚನೆನೋ, ಅಥವಾ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಸುಂದರವಾದಂಥ ಪ್ರಕೃತಿಯ ಮಡಿಲಲ್ಲಿ
ಒಳ್ಳೆ ಪ್ರಕೃತಿಯ ಮಡಿಲಲ್ಲಿ ಹಸಿರು ಗಿಡಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ 5 ರಿಂದ 10 ನಿಮಿಷ ಅಲ್ಲಿ ನಿಂತುಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ವ್ಯಾಪಾರ ವ್ಯವಹಾರಗಳು ಮಾಡುವಾಗ ಕೆಲಸ ಕಾರ್ಯಗಳು ಮಾಡುವಾಗ ಸ್ವಲ್ಪ ಜೋಪಾನ ಬೇಕು. ಹಾಗಂತ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಬದುಕಿ ಅಂತಲ್ಲ. ಆದರೆ ಇವತ್ತು ನಿಮ್ಮ ಮನಸ್ಸು ಇಚ್ಛಾಪಟ್ಟೆ ಅಂದರೆ ನೀವು ಏನು ಇಷ್ಟಪಡ್ತಿದ್ರೋ ನಿಮ್ಮ ಮನಸ್ಸಾ ಇಚ್ಛೆ ನೀವು ಇಷ್ಟಪಟ್ಟಂಥ ರೀತಿಯಲ್ಲಿ ನಿಮ್ಮ ಬದುಕನ್ನು ಸಾಗಿಸ್ಬೋದು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಇವತ್ತು ನಿಮ್ಮ ಎಡಗಡೆ ಭುಜ ಆಗಲಿ, ಎಡಗಡೆ ಮೊಣಕಾಲಾಗಲಿ ಅಥವಾ ಎಡಭಾಗದ ಸೊಂಟದ ಭಾಗ ಆಗಲಿ ಹೆಣ್ಣು ಮಕ್ಕಳಿಗೆ ಅತೀತವಾದಂಥ ನೋವು ಜಾಸ್ತಿ ಕಾಣಿಸ್ಕೊಳ್ಳೋದು, ಏನೋ ಒಂದು ಸಮಸ್ಯೆ ಆಗುವಂಥದ್ದು, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು ಮಧ್ಯಾಹ್ನ 2 ಗಂಟೆವರೆಗೂ ಹಾಗೇ ಇರುತ್ತೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಪುರುಷರು ಇವತ್ತಿನ ದಿವಸ ಯಾರೊಬ್ಬರ ಮಾತಾಡಿದ್ರು ಒಂಥರ ಮಾತು ಕೇಳುವಾಗಲೇ ಒಂದಷ್ಟು ಗರ್ಜನೆ ಇರುತ್ತೆ. ಅದಕ್ಕೆ ನೀವು ಭಯಪಡಬೇಕಾದ್ದಿಲ್ಲ. ಆ ಸಮಯವನ್ನು ಬಿಟ್ಬಿಡಬೇಕು. ಆ ಸಮಯವನ್ನು ಬಿಟ್ಟು ಉಳಿದ ಸಮಯದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಗಮನಕ್ಕೆ ತಂದುಕೊಂಡ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶದ ಬಗ್ಗೆನೇ ಚಿಂತನೆ ಮಾಡ್ದಂಗೆ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ತಾವು ಶ್ರಮಿಸಬೇಕಾಗಿರ್ತಕ್ಕಂಥದ್ದು. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಬನ್ನಿ ವೃಕ್ಷ ಇದ್ದರೆ ಬನ್ನಿ ವೃಕ್ಷಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಬನ್ನಿ. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಇವತ್ತು ಎಲ್ಲವೂ ಬಂದ ಹಾಗೆ ಬಂದು ಎಲ್ಲವೂ ನಿಮ್ಮನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿಬಿಡುತ್ತೆ. ಅಂದರೆ ಹಣಕಾಸಿನ ವಿಚಾರ, ಕೆಲವು ಕಾಗದ ಪತ್ರಗಳು, ಕೆಲವು ಆಸೆ ಆಕಾಂಕ್ಷೆಗಳು, ಅಥವಾ ಯಾರೋ ಹೊಸ ಸ್ನೇಹ, ಅಥವಾ ನೀವು ಮಾಡಿರುವಂಥ ಕೆಲಸ, ಅಥವಾ ನಿಮಗೆ ಅಂತ ಬಂದದ್ದು ಇವತ್ತು ಕೈ ಜಾರಬಹುದು. ಇವತ್ತು ಬಹಳ ಎಚ್ಚರಿಕೆ ಬೇಕು. ತುಲಾರಾಶಿಯಲ್ಲಿರ್ತಕ್ಕಂಥವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಪ್ರತಿನಿತ್ಯದ ಕತೆ ಬೇರೆ, ಇವತ್ತಿನ ಕತೆ ಬೇರೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 6:20 ತನಕ, 1 ರಿಂದ 6:20 ಮಧ್ಯದಲ್ಲಿ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ನೀವು ನಿಮ್ಮ ಪರಿಸರ, ನಿಮ್ಮ ಕೆಲಸ ಕಾರ್ಯದ ಕಡೆ ಎಷ್ಟು ಗಮನ ಕೊಡ್ತೀರೋ, ಎಷ್ಟು ವೃತ್ತಿ ಧರ್ಮದ ಬಗ್ಗೆ ನೀವು ಚಿಂತನೆ ಮಾಡ್ತೀರೋ, ಯಾವೆಲ್ಲ ಕೆಲಸಗಳನ್ನು ಹೇಗೆಲ್ಲ ಮಾಡಬೇಕು ಅಂತ ಆಲೋಚನೆ ಮಾಡ್ತೀರೋ ಅಷ್ಟು ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆ ದೇವರು, ನಿಮ್ಮ ಗುರು ಹಿರಿಯರು, ನಿಮ್ಮ ಮಾತೃಶ್ರೀ ಅವರ ಮಾತಿನಂತೆ ಇವತ್ತು ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಭಾಳ ಉತ್ತಮ. ನಾನು ನಂದು ಎಂಬತಕ್ಕಂಥದಕ್ಕಿಂತ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ಬದುಕಿನ ಕಲೆಯನ್ನು ಕಲ್ತ್ಕೋಬೇಕು ಇವತ್ತು ನೀವು. ಅದು ಬಹಳ ಅತ್ಯುತ್ತಮವಾಗಿರುತ್ತೆ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯಶಸ್ಸಿದೆ. ವೃತ್ತಿಯಲ್ಲಿ ಸಾಕಷ್ಟು ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ದ್ವಂದ್ವ ಚಿಂತನೆ ಬಹಳಷ್ಟು ನಡೀತಾ ಇದೆ. ಮನಸ್ಸು ಸಮಾಧಾನ ಇಲ್ಲದಂಥ ರೀತಿ ಹೋರಾಡ್ತಾ ಇರುತ್ತೆ. ಇವತ್ತು ನೀವು ಅಂದುಕೊಂಡಿದ್ದನ್ನು ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಸಾಧನೆಯ ಹಾದಿ ಭಾಳ ಕಷ್ಟ ಅನಿಸುತ್ತೆ. ಹಾಗೆ ಪರಿಸರದಲ್ಲಿರ್ತಕ್ಕಂಥವ್ರು, ಸುತ್ತಮುತ್ತ ಇರ್ತಕ್ಕಂಥವ್ರು ಸ್ವಲ್ಪ ನಿಂದನೆಯ ಮಾತಾಡ್ತಾರೆ. ಆ ನಿಂದನೆಯ ಮಾತು ಬಂದಾಗೂ ನೀವು ಎಚ್ಚರಿಕೆಯಲ್ಲೇ ಇರಬೇಕು ಮತ್ತು ಸರಿಯಾದ ಸಮಂಜಸವಾಗಿ ಆಲೋಚನೆ ಮಾಡಬೇಕು. ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಆಗ ನಿಮಗೆ ಸಿಗುವಂಥ ಯಶಸ್ಸು ಬೇರೆ. ಅದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಾಗಿರಿ. ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಮಾತಿನಂತೆ ನೀವು ನಡ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಯಾದಗಿರಿ ಗುರುಜಿ. ಹೇಗಿದ್ದೀರಾ ಗುರುಜಿ? ನಾನು ಚೆನ್ನಾಗಿದ್ದೀನಮ್ಮ, ನೀವೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಜಿ. ಅಮ್ಮ ತಮ್ಮ ಹೆಸರು? ಅನಿತಾ ಅಂತ ಗುರುಜಿ. ಅನಿತಾ ಅಂತ ಹೇಳಿ ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ. ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದೆ ತಾಯಿ? ಚೆನ್ನಾಗಿದ್ದೀನಿ ಗುರುಜಿ. ನಾನು 8ನೇ ಕ್ಲಾಸ್ ಇರ್ಬೇಕಿರ್ಲಿ ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ ಗುರುಜಿ. ನಿಮ್ಮನ್ನ ಭವಿಷ್ಯ ಹೇಳೋದು, ನಿಮ್ದು ಭವಿಷ್ಯ ಕೇಳೇ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಒಳ್ಳೇದಾಗ್ಲಿ, ಹೇಳು ಮಗು. ಗುರುಜಿ ನನ್ನ ಮದ್ವೆ 8ನೇ ಕ್ಲಾಸಿಗೆ ಆಯ್ತು ಗುರುಜಿ. ಮಗು ಆಗಿತ್ತು ನವೆಂಬರ್ 7ನೇ ತಾರೀಕು ಮಗು ಆಗಿತ್ತು ಗುರುಜಿ. ಆ ವರ್ಷ 2 ತಿಂಗಳಿರ್ಬೇಕಾದ್ರೆ ಡೆತ್ ಆಯ್ತು. ಜನವರಿ 12ನೇ ತಾರೀಕು ಡೆತ್ ಆಯ್ತು. ಆ ವರ್ಷ ಬರೀ 2 ತಿಂಗಳು ಇಟ್ಟಿತ್ತು. ಮತ್ತೆ ಯಾವಾಗ ಗರ್ಭ ನಿಲ್ಲುತ್ತೆ ಕೇಳ್ಬೇಕು ಗುರುಜಿ. ನೀನು 8ನೇ ಕ್ಲಾಸ್ ಓದುವಾಗ ನೀನು ಮದುವೆ ಆಗಿದ್ದು? ಅವಾಗೆ ಆಗಿತ್ತು ಗುರುಜಿ. 8ನೇ ಕ್ಲಾಸ್ ಓದುವಾಗ ಅಂದರೆ ಏನು ಮಹಾ ವಯಸ್ಸಮ್ಮ ನಿಂದು? ಯಾಕೆ ನಿಮ್ಮ ಮನೇಲಿ ಈ ಥರ ತೀರ್ಮಾನ ತೊಗೊಂಬಿಟ್ರು? ಇಲ್ಲ
ಇಲ್ಲ ಗುರುಜಿ, ಅಪ್ಪ ಇದ್ದಿಲ್ಲ, 4 ಜನ ಹೆಣ್ಮಕ್ಳು. ಅದು ಇವಾಗ ನನ್ಗೆ 25 ವರ್ಷ ಗುರುಜಿ, ಮಗು ಆಗಿ ಡೆತ್ ಆಯ್ತು ಗುರುಜಿ. ನೀವಂದ್ರೆ ನಂಗೆ ತುಂಬಾ ಇಷ್ಟ ಗುರುಜಿ. ಯಾವಾಗ್ಲೂ ನೀವ್ ಹೇಳಿದ್ದು ಪಾಲಿಸ್ತಾ ಇರ್ತೀನಿ. ನಮ್ಮ ಮನೆಯವರು ಎಷ್ಟು ಪೂಜೆ ಮಾಡ್ತೀಯ ಅವ್ರು ಹೇಳಿದ್ರು ಅಂತ ಇದು ಮಾಡ್ತಾನೆ ಇರ್ತಾರೆ. ಆಗ್ಲಿಮ್ಮ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಪೊಲೀಸರಿದ್ದಾರೆ ಗುರುಜಿ ಯಾದಗಿರಲ್ಲಿ. ಆಗಲಿ ಅಮ್ಮ, ಚೆನ್ನಾಗಿರು, ನಿನ್ನ ಜೀವನ ಚೆನ್ನಾಗಿರಲಿ, ನಿನ್ನ ಸಂಸಾರ ಚೆನ್ನಾಗಿರಲಿ. ಈಗ ನೀನು ಇನ್ನೂ ಸಂತಾನ ಇಲ್ವಾ? ಇಲ್ಲ ಗುರುಜಿ, ಈಗ 1 ವರ್ಷ ಆಯ್ತು ಡೆಲಿವರಿ ಆಗಿ. ಮತ್ತೆ ಯಾವಾಗ ಗರ್ಭಲ್ಲಿ ಇರುತ್ತೆ ಅಂತ ಕೇಳಬೇಕಿತ್ತು ಗುರುಜಿ. ಆಗಲಿ. ಫಸ್ಟು ಹಿಂದಾಗಿರ್ತಕ್ಕಂತಹ ನೋವನ್ನು ಮರೆತು ನೀವು ಗಂಡ ಹೆಂಡತಿ ನೆಮ್ಮದಿಯಾಗಿ ಸಂತೋಷವಾಗಿ ಚೆನ್ನಾಗಿರಿ. ನಿನ್ನ ಗರ್ಭದಲ್ಲಿ ಯಾವುದೇ ದೋಷ ಇಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗರ್ಭದಲ್ಲಿ ಯಾವ ದೋಷ ಇಲ್ಲ. ಇದಕ್ಕೆ ಅಂತ ನೀನು ಭಯಪಡಬೇಕಾದ್ದಿಲ್ಲ. ನೀನು ಹ್ಯಾಪಿಯಾಗಿರು, ಸಂತೋಷವಾಗಿರು. ನೀವು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸಂತೋಷವಾಗಿ ನಗನಗ್ತಾ ಇದ್ದರೆ ಆದಷ್ಟು ಬೇಗನೆ ಗರ್ಭ ನಿಲ್ಲುತ್ತೆ. ಒಳ್ಳೆಯದಾಗಲಿ, ಚೆನ್ನಾಗಿರಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಯೋಗದಲ್ಲಿ ಯೋಗಫಲ ಬಹಳ ವಿಶೇಷವಾಗಿರೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 1 ಗಂಟೆಯಿಂದ ಅಂದರೆ 1 ರಿಂದ 4ರವರೆಗೂ ಮಾತ್ರ ಸ್ವಲ್ಪ ಜೋಪಾನವಾಗಿರಬೇಕು, ಎಚ್ಚರಿಕೆ ಆಗಿರಬೇಕು. 1 ರಿಂದ 4ರ ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ತೆಗೆದುಕೊಳ್ಬೇಕು ಅಥವಾ ಅನುಭವಸ್ಥರ ಮಾತನ್ನು ಕೇಳಬೇಕು. ಇದೊಂದು ಸಮಯ ಬಿಟ್ಟರೆ ವಿದ್ಯಾರ್ಥಿಗಳಿಗಂತೂ ಬಹಳ ಉತ್ತಮವಾದಂಥ ಕಾಲ. ಇನ್ನು ಹಣಕಾಸು ಮತ್ತು ಲೇವಾದೇವಿ, ವ್ಯಾಪಾರ ವ್ಯವಹಾರ, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಯಾವುದೇ ಕೆಲಸದಲ್ಲಾದರೂ ಸಹಿತ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಸಹಜವೇ. ಆದರೆ ಎಚ್ಚರಿಕೆಯ ನಡೆ ಇದ್ದರೆ ಅಧಿಕವಾದಂತಹ ಲಾಭವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಬರೀ ಹಣೆಯಲ್ಲಿರ್ತಕ್ಕಂಥದ್ದು ಸಮಂಜಸಲ್ಲ. ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನು ಧಾರಣೆ ಮಾಡಿಕೊಳ್ಳೋದು ಬಹಳ ಉತ್ತಮ. ಇದರಿಂದ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತಕ್ಕಂಥ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ರ ಆಲೋಚನೆ ಮಾಡುವಷ್ಟು ತಾಳ್ಮೆ, ಆ ವ್ಯವಧಾನತೆ ಅದು ನಿಮಗೆ ಬೇಕಾಗತ್ತೆ. ಇವತ್ತಿನ ದಿವಸ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಯಾವುದಾದ್ರೂ ಒಂದು ಸಮಯ ತಪ್ಪದೀರ ಒಂದಷ್ಟು ಯಾವುದಾದ್ರು ಬಲವಾಗಿರ್ತಕ್ಕಂಥ ವೃಕ್ಷಗಳು ಅಂದರೆ ಪ್ರಧಾನವಾಗಿರ್ತಕ್ಕಂಥ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಅಶ್ವತ್ಥ, ಬೇವು ಅಥವಾ ಔದುಂಬರ ಹೀಗೆ ಬನ್ನಿ ಇಂತಹ ಒಂದು ದೈವ ವೃಕ್ಷಗಳಂತಿದೆಯಲ್ಲ, ಅಂತಹ ವೃಕ್ಷ ಸಾನ್ನಿಧ್ಯಗಳಲ್ಲಿ ನಿಂತುಕೊಂಡು ಒಂದು 5 ರಿಂದ 10 ನಿಮಿಷ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಅಥವಾ ನಿಮಗೆ ಬೇಕಾಗಿರುವಂಥ ಒಳ್ಳೆ ಚಿಂತನೆಗಳನ್ನು ಆಲೋಚನೆ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂಗೈಯಲ್ಲಿ 1 ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅರಿಶಿನ ಮತ್ತು ನೀರನ್ನು ಮಿಶ್ರಣ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಕೆಲವಷ್ಟು ದೋಷಗಳ ಮುಕ್ತರಾಗಿ ಗುರುವಿನ ಅನುಗ್ರಹವನ್ನು ಪಡಿತೀರಿ ಮಕರ ರಾಶಿಯವರು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಯಾವುದೇ ಕೆಲಸ ಕಾರ್ಯಗಳಾದರೂ ಮಂದಗತಿಯಲ್ಲಿ ಸಾಗಬೇಕಾದ್ರೆ ಆ ಮಂದಗತಿಯಲ್ಲಿ ಸಾಗುವಂಥ ಕೆಲಸವನ್ನು ಚುರುಕು ಮಾಡಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ನಿಮ್ಮ ಅನುಭವದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಇದು ಲಾಭ ಅನಿಸುತ್ತೆ, ಇದು ಪರವಾಗಿಲ್ಲ, ಇದು ಒಂದು ಒಳ್ಳೆಯ ವರ್ಚಸ್ಸಿದೆ ಅಂತ ನಿಮಗನ್ಸಿದ್ರೆ ಅದರಂತೆ ನಡ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ಮತ್ತೊಬ್ಬರ ಮಾರ್ಗವನ್ನು ಅನುಸರಿಸೋದಾದರೆ, ಇನ್ನೊಬ್ಬರು ಹೇಳಿರುವಂಥ ಮಾತನ್ನೇ ನೀವು ಕೇಳ್ತಾ ಅದರಂತೆ ನಾನು ಮುನ್ನಡೀತೀನಿ ಅಂದರೆ ಅದು ಅಸಾಧ್ಯ, ಅದು ಸಾಧ್ಯವಿಲ್ಲ. ಆದರೆ ಇವತ್ತಿನ ದಿವಸ ನಿಮ್ಮ ಚಿಂತನೆಯನ್ನು, ನೀವು ಆಲೋಚನೆ ಮಾಡುವಂಥ ರೀತಿಯನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ, ಮನೆಯಲ್ಲಿರ್ತಕ್ಕಂಥ ಮನೆ ದೇವರ ಮುಂದೆ 2 ದೀಪವನ್ನು ನಡೆಸಿ ನಮಸ್ಕಾರ ಮಾಡೋದ್ರಿಂದ ಅಥವಾ ಒಳ್ಳೆ ಹಸನ್ಮುಖಿಯಾಗಿ ಸಾಧ್ಯವಾದಷ್ಟು ನಗನಗ್ತಾ ಇರೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ.
ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ಳತಕ್ಕಂಥದ್ದು ಸಮಂಜಸ ಅಲ್ಲ. ಯಾರು ಏನು ಹೇಳಿದ್ರು ಸಹಿತ ಅದನ್ನು ಸರಿಯಾದ ರೀತಿ ಅರ್ಥೈಸ್ಕೋಬೇಕು, ಹೇಳಿದಂಥ ಮಾತು ಕೇಳಿಸ್ಕೋಬೇಕು, ಅದರಂತೆ ನಡ್ಕೊಳ್ಬೇಕು. ಹಾಗೆ ವ್ಯಾಪಾರ ವ್ಯವಹಾರಗಳು ಮಾಡುವಾಗ ಸ್ವಲ್ಪ ತಾಳ್ಮೆ ಸಮಾಧಾನ ಇರಬೇಕು. ಹೇಳಿದಂಥ ಮಾತನ್ನು ಅಥವಾ ನಿಮ್ಮ ಆಲೋಚನೆಯನ್ನು ಸಡನ್ನಾಗಿ ನೀವು ತೀರ್ಮಾನಕ್ಕೆ ತಂದುಕೊಂಡ್ರೆ ಅದರಂತೆ ತೀರ್ಮಾನ ನಡೆಸಿ ನೀವು ಮುಂದೆ ನಡೆದ್ರೆ ಅದು ವ್ಯತ್ಯಾಸ ಆಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳುವಂಥ ವಿಧಿವಿಧಾನದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯೋದರಿಂದ ಸಾಕಷ್ಟು ಲಾಭವಿದೆ. ಹಸಿದ ವ್ಯಕ್ತಿಗಳಿಗೆ ಒಂದಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ನೀವು ನೆನೆಸ್ಕೊಳ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ, ಇನ್ನು ಗುರುಗಳೇ, ಅಮಾವಾಸ್ಯೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ ಅಂತ ಇದ್ರೆ ಅದ್ರ ಬಗ್ಗೆ ಏನಾದರೂ? ಖಂಡಿತ. ಅಮಾವಾಸ್ಯೆ ಸಮೀಪಿಸ್ತಾ ಇದೆ, ಆದರೆ ಕುಟುಂಬದಲ್ಲಿ ಐಕ್ಯತೆ ಬೇಕಾಗಿದೆ. ಕುಟುಂಬದ ಅನ್ಯೋನ್ಯತೆಗೋಸ್ಕರ ನಾನು ತಿಳಿಸುವಂಥ ಈ ಬಾರಿಯ ತಂತ್ರಸಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದೇ ಬರ್ತಕ್ಕಂತಹ ಧನುರ್ಮಾಸದ ಅಮಾವಾಸ್ಯೆ. ಆದರೆ ಎಲ್ಲ ತಂತ್ರಸಾರಗಳನ್ನು ಸೂರ್ಯನ ಕಿರಣಗಳಿರುವಾಗ ಹಗಲಿನಲ್ಲಿ ಮಾಡ್ತಾ ಇದ್ದೀರಿ. ಆದರೆ ಈ ಬಾರಿಯ ತಂತ್ರಸಾರವನ್ನು ಸೂರ್ಯಾಸ್ತಮ ಆದ ನಂತರ ಚಂದ್ರ ಉದಯಿಸುವಂಥ ಕಾಲ, ತಾಯಿ ಮಹಾಲಕ್ಷ್ಮಿ ಗೋಧೂಳಿ ಕಾಲ, ಲಕ್ಷ್ಮಿ ಮನೆಗೆ ಬರುವ ಕಾಲ. ಯಾಕೆಂದರೆ ಲಕ್ಷ್ಮಿ ಅಂದರೆ ಬರೀ ಸಂಪತ್ತು ಮಾತ್ರ ಅಲ್ಲ, ಒಂದು ಕುಟುಂಬದ ಐಕ್ಯತೆಯನ್ನು, ಕುಟುಂಬದ ನೆಮ್ಮದಿಯನ್ನು, ಬೇಕು ಬೇಡಗಳನ್ನು ಎಲ್ಲವನ್ನೂ ಸರಿಯಾದ ಸನ್ಮಾರ್ಗವನ್ನು ದಯಪಾಲಿಸ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ. ಲಕ್ಷ್ಮಿಯ ಪಾತ್ರ ಅಷ್ಟು ವಿಶೇಷವಾದ್ದು, ಅದಕ್ಕೆ ಅಷ್ಟಲಕ್ಷ್ಮಿ ಅಂತ ಹೇಳ್ತಾರೆ. ಅಂತಹ ಅಷ್ಟಲಕ್ಷ್ಮಿಯರನ್ನು ಆವಾಹನೆ ಮಾಡಿ, ದೇವಿಯ ಉಪಾಸನೆ ಮಾಡಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವನಸರಿಗಳನ್ನು ಸಂಗ್ರಹಣ ಮಾಡಿ ಆ ಲಕ್ಷ್ಮಿಯವನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡಿದ್ರೆ ಕುಟುಂಬದ ಐಕ್ಯತೆಯನ್ನು ಕಾಪಾಡ್ಕೋಬೋದು, ಕುಟುಂಬದ ಅನ್ಯೋನ್ಯತೆ ಕಾಪಾಡ್ಕೋಬೋದು, ದಾರಿದ್ರ್ಯ ಲಕ್ಷ್ಮಿಯನ್ನು ದೂರ ಕಳಿಸಿ ಐಶ್ವರ್ಯ ಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಬೋದು. ಐಶ್ವರ್ಯ ಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಳುವಂಥ ಅದ್ಭುತ ಕಾಲ ಇದೇ ಬರ್ತಕ್ಕಂಥ ಸೋಮವಾರ ಗೋಧೂಳಿ ಲಗ್ನ. ಒಳ್ಳೆಯದಾಗಲಿ.